ಶಿವ ಅರುಂಧಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕೀಂ. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚ ಯೇ ಚೇತಯೇತರ್ಹನಾ ವಿದ್ದಂಸಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ. ವಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸಾಯಂಕಾಲದ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ 2ನೇ ಅಧ್ಯಾಯ ಶುರು ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಅಧ್ಯಾಯ ಮುಗೀತು, 2ನೇ ಅಧ್ಯಾಯ ಪ್ರಾರಂಭ. 1 ಮತ್ತೆ 2ನೇ ಶ್ಲೋಕ ಮಾಡಬಹುದು. 1ನೇ ಶ್ಲೋಕದಲ್ಲಿ ಏನು ಅರ್ಥ ಇಲ್ಲ, 1 ನಿಮಿಷ. 2ನೇ ಶ್ಲೋಕನೂ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ತಿಳ್ಕೊತೀವಿ. ಸೊ ಹರಿನಾಮದ ಬಗ್ಗೆ ಇವಾಗ ನಾವು ಚೇತೋದರ್ಪಣ ಮಾಡಬೇಕು. ಚೇತೋದರ್ಪಣ ಮಾರ್ಜನ ಶಿಷ್ಟ ಚೈತನ್ಯ ಮಹಾಪ್ರಭು ಶಿಷ್ಟಾಷ್ಟಕನ ಮಾಡಬೇಕು ಅಂತ ನೆನ್ನೆ ನಿರ್ಧಾರ ಮಾಡಿದ್ವಿ. ಸೊ ಇವತ್ತಿಂದ ಅದನ್ನ ಮಾಡಬೇಕು. ಸೊ ಮಾಡಕ್ ಮುಂಚೆ ಇದ್ರದ್ದು ಸ್ವಲ್ಪ ನಮ್ಮ ಇಂಟ್ರಡಕ್ಷನ್ ಏನು ಚೈತನ್ಯ ನೆನ್ನೆನೂ ಸ್ವಲ್ಪ ಅದೇ ಹೇಳಿದ್ವಿ. ಇವತ್ತು ಕೂಡ ಇನ್ನ ಸ್ವಲ್ಪ ಇದೆ. ಯಾಕೆಂದ್ರೆ ಅದನ್ನ ಹೇಳಿದಿರ ನಾವು ಶಿಷ್ಟಾಷ್ಟಕ ಮಾಡಕ್ ಹೋದ್ರೆ ಅದು ಅಪೂರ್ಣ ಆದಂಗೆ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಏನು ಈ ಶ್ಲೋಕಗಳು, ಏನು ಚೈತನ್ಯ ಮಹಾಪ್ರಭು ಯಾರು, ಚೈತನ್ಯ ಮಹಾಪ್ರಭು ಯಾಕೆ ಈ ಶ್ಲೋಕನ ಹೇಳಿದ್ರು, ಈ ಒಂದು ಅಂದ್ರೆ ಮೊದಲನೇ ಶ್ಲೋಕ ಆಲ್ಮೋಸ್ಟ್. ಆಮೇಲೆ ಹೇಳ್ತಾ ಹೋದ್ರೆ ಯಾಕೆ ಈ ತರ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನೆನ್ನೆ ಸ್ವಲ್ಪ ತಿಳ್ಕೊಂಡಿದ್ವಿ, ಮತ್ತೆ ತಿರ್ಗಾ ವಿಸ್ತಾರವಾಗಿ ಇವತ್ತು ತಿಳ್ಕೊಳ್ಳೋಣ. ಓಕೆ. ನಮ್ಮ ಶಾಸ್ತ್ರ, ಫಸ್ಟ್ ಆಫ್ ಆಲ್ ನಮ್ಮ ಶಾಸ್ತ್ರ ಏನಿದೆ, ಈ ಶ್ಲೋಕ ಯಾವ ತರ ಒಂದು ಭಾಗ ಇದೆ, ನಮ್ಮ ಶಾಸ್ತ್ರ ಎಲ್ಲದು ಸೇರಿ ಒಂದು ಭಾಗ ಯಾವ ತರ ಇದೆ ಅಂತ ಫಸ್ಟ್ ಶಾಸ್ತ್ರ ಅಂದ್ರೆ ಯಾವುದು ಅಂತ ನೋಡಿದ್ರೆ, ನಮ್ಮ ಶಾಸ್ತ್ರ ಮೊದಲಿಗೆ 3 ಡಿವೈಡ್ ಆಗಿದೆ. 4 ಶಾಸ್ತ್ರಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಸೊ ಈ 4 ವೇದಗಳಲ್ಲೂ ಕೂಡ 4 ಭಾಗ ಇದೆ. ಸೊ ಅದನ್ನ ಅರಣ್ಯಕ, ಬ್ರಾಹ್ಮಣ್ಯಕ, ಸಂಹಿತ್, ಉಪನಿಷತ್ ಅಂತ 4 ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ವೇದನೂ ಕೂಡ, ಈಗ ಋಗ್ವೇದ ಈ 4 ಭಾಗ ಇದೆ, ಮತ್ತೆ ಅದೇ ತರ ಯಜುರ್ವೇದ 4 ಭಾಗ ಇದೆ. ಈ ತರ 4 ವೇದ 4 ಭಾಗ ಡಿವೈಡ್ ಆಗಿದೆ. ಇದರಲ್ಲೆಲ್ಲ ಎಷ್ಟು ಶ್ಲೋಕ ಇದೆ ಅನ್ಕೊಂಡಿದ್ದೀರಾ? ಲಕ್ಷ ಶ್ಲೋಕಗಳಿವೆ. ಸೊ ಇದನ್ನ ಆಲ್ಮೋಸ್ಟ್ ಎಣಿಕೆ ಮಾಡಕ್ ಆಗೋದಿಲ್ಲ ನಮ್ಮ ಕೈಲಿ. ಆ ತರ ಅಷ್ಟೊಂದು ಶ್ಲೋಕಗಳು ಇದರಲ್ಲಿದೆ. ಮತ್ತೆ ಇದಾದ್ಮೇಲೆ ಸೊ ಇದು ವೇದಗಳು ಈ ಸ್ತ್ರೀಯರಿಗೆ ಮತ್ತೆ ದ್ವಿಜ ಬಂಧು, ಯಾರು ಬ್ರಾಹ್ಮಣತ್ವದಿಂದ ಕೆಳಗಡೆ ಬಿದ್ದಿದಾರೋ ಅಂಥವ್ರಿಗೆ, ಮತ್ತೆ ಶೂದ್ರರಿಗೆ, ಲೋ ಕ್ಲಾಸ್ ಕೆಳಗಡೆ ಅಂಥವ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ವೇದವ್ಯಾಸರು ಏನ್ ಮಾಡಿದ್ರು, ಇದನ್ನ ಮಹಾಭಾರತ ರಚನೆ ಮಾಡಿದ್ರು. ಮಹಾಭಾರತದಲ್ಲಿ 1,00,000 ಶ್ಲೋಕ ಇದೆ. ಎಷ್ಟು? 1,00,000 ಶ್ಲೋಕ ಬರಾಬರಿ. ಇದನ್ನ ಸುಲಭವಾಗಿ ಕತೆ ಮುಖಾಂತರ ನಮ್ಮ ವೇದಗಳಲ್ಲಿ ಇರೋದನ್ನೇ ಅರ್ಥ ಮಾಡ್ಸಕ್ಕೋಸ್ಕರ ಬರೆದ್ರು. ನಮ್ಮ ವೇದಗಳಲ್ಲಿ ಏನಿದೆಯೋ ಅದನ್ನ ಅರ್ಥ ಮಾಡ್ಸಕ್ಕೋಸ್ಕರ ಸರಳವಾದ ರೂಪದಲ್ಲಿ, ಕತೆ ರೂಪದಲ್ಲಿ ಮಹಾಭಾರತದಲ್ಲಿ ಇದನ್ನ ಕೊಟ್ಟರು. ಸೊ 1,00,000 ಶ್ಲೋಕ, ಸೊ ಎಲ್ಲರಿಗೂ ಅರ್ಥ ಆಗತ್ತರ. ಸೊ ಇದಾದ್ಮೇಲೆ ಮಹಾಭಾರತ ಮತ್ತೆ ಇದು ರಾಮಾಯಣ ಬರೆದ್ರು. ರಾಮಾಯಣ ವಾಲ್ಮೀಕಿ ರಾಮಾಯಣ ಬರ್ಸಿದ್ರು. ಮತ್ತೆ ಇಷ್ಟೆಲ್ಲ, ಮತ್ತೆ 108 ಉಪನಿಷತ್ ಅಂತ 108, ಇದು ಸಪ್ರೇಟ್, ವೇದಗಳಿಂದ ಸಪ್ರೇಟ್ ಇದೆ. ಸೊ ಕೆಲವೊಂದು ಶ್ಲೋಕಗಳು ಬರುತ್ತೆ ಅಷ್ಟೇ, ಇನ್ ಮಿಕ್ಕಿದೆಲ್ಲ ಸಪ್ರೇಟ್ ಇದೆ. ಈ ಉಪನಿಷತ್ತು ತುಂಬಾ ಕಠಿಣವಾಗಿರೋಂಥ, ಯಾವಾಗ ನಮ್ಮ ಪುರಾಣಗಳು ಗೊಳಿಸ್ತೀವೋ ಈ ಉಪನಿಷತ್ತು ತುಂಬಾ ಕಠಿಣವಾಗಿರೋಂಥ. ಬೇಕಾದ್ರೆ ಉಪನಿಷತ್ತು ಅಂತ ಅಂದ್ಬಿಟ್ಟು ಶ್ಲೋಕಗಳನ್ನ ಪ್ರಭುಪಾದ ಕೋಟ್ ಮಾಡ್ತಾರಲ್ಲ, ಆ ಶ್ಲೋಕಗಳು ಓದಿ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಕಠಿಣವಾಗಿರೋದು, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸ್ವಲ್ಪ ಏನು, ತುಂಬಾನೇ ಕಷ್ಟ. ಹೇಳ್ತಾರೆ, ನೀವೇನಾದ್ರೂ 12 ವರ್ಷ ಸಂಸ್ಕೃತನ ಅಧ್ಯಯನ ಮಾಡೋದಾದ್ರೆ
ಉಪನಿಷತ್ತನ್ನ ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ನಮ್ಗೆ ಎಲ್ಲಿ ಟೈಮು, ಎಲ್ಲಿ 12 ವರ್ಷ, ಎಲ್ಲಿ ಸಂಸ್ಕೃತ ಅಂತಂದು ಲೆಕ್ಕ ಮಾಡ್ಕೊಳ್ಳಿ. ಸೊ 108 ಉಪನಿಷತ್ ಇದೆ. ಸೊ ಅದರಲ್ಲಿ 108 ತರ ಉಪನಿಷತ್ತುಗಳಿದೆ. ಸೊ ಮುಂಡಕ ಉಪನಿಷತ್ತು, ಶ್ವೇತಾಚರ ಉಪನಿಷತ್ತು, ಈ ತರ 108 ಉಪನಿಷತ್ ಇದೆ. ಇದಾದ್ಮೇಲೆ ಪುರಾಣಗಳು. ಎಷ್ಟು ಪುರಾಣಗಳು? 18. ಆಕ್ಚುಲಿ ಶ್ರೀಮದ್ ಭಾಗವತಂ ಸೇರಿ 18 ಪುರಾಣ. ಸೊ ಈ 18 ಪುರಾಣಗಳಿಂದ ಸ್ವಲ್ಪ ಶ್ಲೋಕಗಳು ಎಷ್ಟಿದೆ ಅಂತ ಸ್ವಲ್ಪ ಒಂದು ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಡೀಟೇಲ್ ಆಗಿ, ಮತ್ತೆ ಈ ಶ್ಲೋಕಗಳು ಎಷ್ಟಿದೆ, ನಮ್ಮ ಪುರಾಣಗಳಲ್ಲಿ ಎಷ್ಟು ಶ್ಲೋಕ ಇದೆ ಅಂತ ಸ್ವಲ್ಪ ಏನಾದ್ರು ತಿಳ್ಕೊಬೇಕಾದ್ರೆ ಸ್ವಲ್ಪ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಳಂಗಿದ್ರೆ ಇಟ್ಕೊಳ್ಳಿ. 18 ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣ ಎಷ್ಟು? 9,000 ಶ್ಲೋಕ. ವಾಮನ ಪುರಾಣ 10,000 ಶ್ಲೋಕ. ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ ಎಷ್ಟು? 10,000 ಶ್ಲೋಕ. ಲಿಂಗ ಪುರಾಣ ಅಂದ್ರೆ ಶಿವಪುರಾಣ, ಅದು 11,000 ಶ್ಲೋಕ. ಅಲ್ಲಿ ಆಕ್ಚುಲಿ ಲಿಂಗ ಪುರಾಣ ಅಂತ ಒಂದಿದೆ, ಶಿವಪುರಾಣ ಅಂತ ಬೇರೆ ಇದೆ. ಲಿಂಗ ಪುರಾಣ 11,000 ಶ್ಲೋಕ. ಫಸ್ಟ್ ಬ್ರಹ್ಮ ಪುರಾಣ, ಇವಾಗ ಬ್ರಹ್ಮಾಂಡ ಪುರಾಣ 12,000 ಶ್ಲೋಕ. ಮತ್ಸ್ಯ ಪುರಾಣ 14,000 ಶ್ಲೋಕ. ಭವಿಷ್ಯ ಪುರಾಣ 14,500 ಶ್ಲೋಕಗಳು. ಅಗ್ನಿ ಪುರಾಣ 15,400 ಶ್ಲೋಕಗಳು. ಗರುಡ ಪುರಾಣ 19,000 ಶ್ಲೋಕಗಳು. ವಿಷ್ಣು ಪುರಾಣ 23,000 ಶ್ಲೋಕ. ಇಲ್ಲಿ ನೋಡಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 23 ವಿಷ್ಣು ಪುರಾಣ 23,000 ಶ್ಲೋಕಗಳು. ವರಹ ಪುರಾಣ 24,000 ಶ್ಲೋಕ. ನಾರ್ದ್ಯ ಪುರಾಣ 25,000 ಶ್ಲೋಕ. ಪದ್ಮ ಪುರಾಣ 55,000 ಶ್ಲೋಕ. ಸ್ವಲ್ಪ ಸ್ಲೋ ಹೇಳಿ ಪ್ರಭು. ನಿಧಾನಕ್ಕೆ ಹೇಳಿ ಪ್ರಭು ಸ್ವಲ್ಪ. ಓಕೆ ಬಾಯ್. ಬೇಕಾದ್ರೆ ಆಮೇಲೆ ಬೇಕಾದ್ರೆ ಒಂದ್ಸರಿ ಬೇಕಾದ್ರೆ ಹೇಳ್ತೀನಿ. ನಾರದಿಯ ಪುರಾಣ ಬಂದು 25,000 ಶ್ಲೋಕ. ಕೂರ್ಮ ಪುರಾಣ 17,000 ಶ್ಲೋಕ. ಶಿವ ಪುರಾಣ 24,000 ಶ್ಲೋಕ. ಪದ್ಮ ಪುರಾಣ ಆಯ್ತಲ್ಲ, 55,000 ಶ್ಲೋಕ ಪದ್ಮ ಪುರಾಣ. ಸ್ಕಂದ ಪುರಾಣ ಅದೇ ಬ್ರಹ್ಮ ವೈವರ್ತ ಪುರಾಣ ಅಂತ ಒಂದಿದೆ. ಬ್ರಹ್ಮ ವೈವರ್ತ ಪುರಾಣ ಅಂತ 18. ಸ್ಕಂದ ಪುರಾಣ 81,000 ಶ್ಲೋಕ. ಇಷ್ಟ ಆದ್ಮೇಲೆ ಇದು 17 ಪುರಾಣ. 17 ಪುರಾಣ ಆದ್ಮೇಲೆ ಶ್ರೀಮದ್ ಭಾಗವತಂ ಬಂದು 18,000 ಶ್ಲೋಕ. ಸೊ ಇಲ್ಲಿ ಲೆಕ್ಕ ಮಾಡ್ಕೊಳ್ಳಿ, ಬರೀ ಪುರಾಣಗಳೇ ಇಷ್ಟು ಅಂತಂದ್ರೆ ಇನ್ನು ವೇದಗಳಲ್ಲಿ ಎಷ್ಟೆಷ್ಟು ಶ್ಲೋಕಗಳು ಇರ್ಬೋದು ಅಂತ. ಸೊ ಅಂದಾಜ್ ಮಾಡ್ಕೊಳ್ಳಿ, ಟೋಟಲ್ ಆಗಿ ಇಷ್ಟು 18 ಪುರಾಣದಿಂದ ಎಷ್ಟು 1000 ಶ್ಲೋಕ ಆಯ್ತು. ಇದಲ್ದಿರ ಮಹಾಭಾರತ ಇದೆ, ರಾಮಾಯಣ ಅದು ಬೇರೆ ಬೇರೆ ಶ್ಲೋಕ. ರಾಮಾಯಣದಲ್ಲಿ 24,000 ಶ್ಲೋಕ, ಮಹಾಭಾರತದಲ್ಲಿ 1,00,000 ಶ್ಲೋಕ. ಸೊ ಇದೆಲ್ಲ ಸೇರಿ ಟೋಟಲ್. ಮತ್ತೆ ಉಪನಿಷತ್ತದ್ದು ಇದೆ. ಉಪನಿಷತ್ತುಗಳು ಅಂತ ಬೇರೆ ಇದ್ದಾವೆ. ಉಪ ಪುರಾಣಗಳು ಅಂತಾನು ಬೇರೆ ಇದ್ದಾವೆ. ಇವೆಲ್ಲ ಸೇರಿ ಕೋಟಿ ಗಟ್ಲೆ ಶ್ಲೋಕಗಳು, ಕೋಟಿ ಗಟ್ಲೆ ಶ್ಲೋಕಗಳು ಆಯ್ತದೆ. ಲಕ್ಷಾಂತರ ಶ್ಲೋಕ ಅಂದ್ರೆ ಕೋಟಿ ಮುಟ್ಟಬಹುದು ಅಂತ ಇಟ್ಕೊಳ್ಳಿ. ನಾರ್ಮಲ್ ಆಗಿ ಇಷ್ಟು ಈ ಒಂದು ಇದನ್ನೆಲ್ಲ ಸೋಳ್ಕೊಂಡ್ರೆ 1 ಕೋಟಿ ಮುಟ್ಟಬಹುದು ಅಂತ ಇಟ್ಕೊಳ್ಳಿ ಶ್ಲೋಕಗಳು. ಇಷ್ಟು ಶ್ಲೋಕಗಳನ್ನ ಯಾರು? ನಮ್ಮ ವೇದವ್ಯಾಸರು ಮತ್ತೆ ಅವರವರ ಸಂಬಂಧಪಟ್ಟಂತ ಕೆಲವು ಜನ ಅದನ್ನ ಬರೆದು ಅದನ್ನ ಸರ್ಟಿಫೈ ಮಾಡಿ ವೇದವ್ಯಾಸರು ಅದನ್ನ ಲಿಖಿತ ರೂಪದಲ್ಲಿ ಇಟ್ರು. ಲಿಖಿತ ರೂಪದಲ್ಲೂ ಇದೆ, ಇಲ್ಲ ಬಾಯಿಂದ ಬಾಯಿಗೂ ಮುಂಚೆ ಬತ್ತಿತ್ತು, ಈ ಮತ್ತೆ ಲಿಖಿತ ರೂಪದಲ್ಲೂ ಇದೆ ಅಂತ ಇಟ್ಕೊಂಡು. ಸೊ ಇಷ್ಟು 1000 ಶ್ಲೋಕಗಳನ್ನ ಬರೆದು ಯಾವ್ದಕ್ಕೋಸ್ಕರ ಬರೆದ್ರು? ಜಸ್ಟ್ ಏನಕ್ಕೆ? ಕಲಿಯುಗದ ಜನರ ಉದ್ಧಾರಕ್ಕೋಸ್ಕರ. ಮುಂಚೆ ಎಲ್ಲ ವೇದಗಳು ಇದ್ರಲ್ಲಿ ಇರ್ಲಿಲ್ಲ, ರೈಟಿಂಗ್ ಅಲ್ಲಿ ಇರ್ಲಿಲ್ಲ. ಕಲಿಯುಗದಲ್ಲಿ ಈ ಒಂದಿನ ಇದನ್ನ ಗುರುತು ಮಾಡಿ ವೇದವ್ಯಾಸರು ಕಲಿಯುಗದ ಜನ ಯಾವ ತರ ಇರ್ತಾರೆ ಅಂತ ಅದನ್ನ ನೋಡಿ ಅವ್ರಿಗೋಸ್ಕರ ಕಲಿಯುಗದಲ್ಲಿ ಇದನ್ನ ರೈಟಿಂಗ್ ಅಲ್ಲಿ ಬರೆದಿಟ್ಟು. ಎಷ್ಟು ಇದನ್ನೆಲ್ಲ ಬರೀಬೇಕಾದ್ರೆ ಎಷ್ಟು ಬೇಕು ತಾಳ್ಮೆ ಅನ್ನೋದು, ಅವರಲ್ಲಿ ಎಷ್ಟು ಜ್ಞಾನ ಇರಬೇಕು, ಯಾವ ತರ ಇರಬೇಕು ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಶ್ಲೋಕಗಳು ನಾವು ಒಂದು ಶ್ಲೋಕ ಓದ್ಬಿಟ್ರೆ ಇಷ್ಟೊಂದು ಜ್ಞಾನ ತಿಳ್ಕೊತೀವಿ. ಒಂದು ಶ್ಲೋಕ ಓದ್ಬಿಟ್ರೆ ನಮ್ಗೆ ಏನು ಅಗಾಧವಾಗಿರೋಂಥ ಜ್ಞಾನ ಬಂದಿದೆ ಅಂತ ಅನ್ಕೋತೀವಿ. ಒಂಥರ ನಮ್ಮ ಮನಸ್ಸೇ ಪ್ರಫುಲ್ಲ ಆಗುತ್ತೆ, ಆನಂದ ಆಗುತ್ತೆ. ಇಷ್ಟು 1000 ಶ್ಲೋಕಗಳನ್ನ ಬರೆದಂತ ವ್ಯಕ್ತಿಗೆ ಯಾವ ತರ ಆಗಿರ್ಬೇಕು ಲೆಕ್ಕ. ಓಕೆ, ಇಷ್ಟೆಲ್ಲ ಬರ್ದ್ಮೇಲೂ ಕೂಡ 18 ಭಾಗವತ ಪುರಾಣ ಬರ್ದಿರ್ಲಿಲ್ಲ. ಇಷ್ಟೆಲ್ಲ ಪುರಾಣಗಳು ಬರ್ದಾದ್ಮೇಲೆ ಅವ್ರಿಗೆ ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ಗೆ ಏನು ಭಾಗವತ ಪುರಾಣ ಆದ್ಮೇಲೆ ಏನು ಬರೀಲಿಲ್ಲ ಅವ್ರು. ಅವ್ರಿಗೇನಾಗಿತ್ತು? ವೇದವ್ಯಾಸರಿಗೆ ತೃಪ್ತಿ ಇರ್ಲಿಲ್ಲ, ಅವ್ರಿಗೆ ಮನಃಶಾಂತಿ ಇರ್ಲಿಲ್ಲ ಇಷ್ಟು ಬರ್ದ್ಮೇಲೂ ಕೂಡ. ಶ್ರೀಮದ್ ಭಾಗವತಂನಲ್ಲಿ ಓದಿದ್ವಿ ನಾವು. ಸೊ ಅವಾಗ ನಾರದ ಮುನಿ ಬಂದ್ಬಿಟ್ಟು ಅವ್ರಿಗೆ, ನೋಡು ನೀನು ಎಲ್ಲ ಮಾಡಿದೀರಾ,
ಆದ್ರೆ ಒಂದೇ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಏನು? ಭಗವಂತನ ಶುದ್ಧ ಭಕ್ತಿನ ಹೇಳಂಥದ್ದು, ಭಗವಂತನು ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಹೊಗಳಂತ ಇದನ್ನ ಒಂದೇ ಒಂದು ಬುಕ್ಕನ್ನ ನೀನು ಬರೀಲಿಲ್ಲ, ಒಂದೇ ಒಂದು ಗ್ರಂಥನ ನೀನು ಬರೀಲಿಲ್ಲ. ಅದಕ್ಕೆ ನಿನಗೆ ಮನಃಶಾಂತಿ ಇಲ್ಲ. ಫೈನಲ್ ಆಗಿ ಇದೆಲ್ಲ ಬರ್ದಾದ್ಮೇಲೆ ನಿನಗೆ ಏನ್ ಬೇಕಾಗಿತ್ತು? ಆನಂದ ಬೇಕಿತ್ತು, ಅದೇ ಸಿಗ್ತಾ ಇಲ್ಲ ನಿನಗೆ ಅಂತಂದ್ರೆ ಏನೋ ಕಡಿಮೆ ಇದೆ, ನೀನ್ ಮಾಡಿದಿರೋದ್ರಲ್ಲಿ ಏನೋ ಕಡಿಮೆ ಇದೆ. ಸೊ ಈ ಕಡಿಮೆ ಏನು? ಭಗವಂತನ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಹೊಗಳಂತ, ಭಗವಂತನ ಹೊಗಳಂತ, ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಧಾಮಕ್ಕೆ ಹೋಗುವಂತ ಒಂದೇ ಒಂದು ಬುಕ್ಕು ನೀನು ಒಂದೇ ಒಂದು ಇದನ್ನ ಬರ್ದಿಲ್ಲ, ಗ್ರಂಥನ ಬರ್ದಿಲ್ಲ. ಅದಕ್ಕೆ ಅತೃಪ್ತಿ ಇದೆ. ಭಗವಂತನ ಶುದ್ಧ ಭಕ್ತಿದು ಗ್ರಂಥ ಬರಿ ಅಂತಂದಾಗ ಇದೆಲ್ಲಾ ಸಮ್ಮಿಲಿತ ಮಾಡಿ ಇದರಿಂದೆಲ್ಲ ಆಯ್ಕೆ ಮಾಡಿ ಶ್ರೀಮದ್ ಭಾಗವತಂನ ಅಸ್ತಿತ್ವಕ್ಕೆ ತರ್ತಾರೆ. ಮುಂದೆ ಬರುತ್ತೆ ಅದು ನಾರದ ಮತ್ತೆ ವ್ಯಾಸ ಮಹರ್ಷಿ ಸಂಭಾಷಣೆಯಲ್ಲಿ ತುಂಬಾ ಡೀಟೇಲ್ ಆಗಿ ಬರುತ್ತೆ. ಓಕೆ, ಸೊ ಇಷ್ಟೆಲ್ಲ ಆಯ್ತು. ಯಾಕೆ ಹೇಳಕ್ ಬಂದ್ವಿ ಇದನ್ನ? ಇಷ್ಟೆಲ್ಲಾ ಶ್ಲೋಕಗಳು ಒಟ್ಟುಗೂಡ್ಸಿದ್ರೆ ಸಾರ ಏನ್ ಬರುತ್ತೋ, ಎಲ್ಲಾ ಶ್ಲೋಕಗಳಿಂದ ನಾವು ಏನಾರ ಸಾರ ತಗೊಂಡ್ರೆ, ತುಂಬಾ ಡೀಟೇಲ್ ವಿಷಯ ಇದು, ನಾನು ಸ್ವಲ್ಪ ತುಂಬಾ ಸರಳ ಮಾಡಿ ಹೇಳ್ತಾ ಇರೋದು. ಎಲ್ಲಾ ಶ್ಲೋಕಗಳನ್ನ ಒಟ್ಟು ಸಾರ ಮಾಡಿ ಏನಾದ್ರೂ ಒಂದ್ ಕಡೆ ಇಟ್ರೆ, ಇಟ್ಕೊಡಿ, ಸಾರ ಮಾಡಿ ಅದರಿಂದ ಎಲ್ಲ ಬರೋಂಥ ಫಲಗಳು ಇಲ್ಲ ಅಲ್ಲ ಅದರಿಂದ ಬರೋಂಥ ಎಸೆನ್ಸ್ ಮುಖ್ಯವಾಗಿರೋಂಥ ವಿಷಯಗಳನ್ನ ಒಂದ್ ಕಡೆ ಇಟ್ರೆ, ಚೈತನ್ಯ ಮಹಾಪ್ರಭು ಇವ್ರನ್ನ ಮಹಾವದನ್ಯಾಯ ಅಂತ ಹೇಳ್ತಾ ಇದೀವಿ. ಕರುಣಾ ವರುಣಾಲಯ ಆಗಿರುವಂತ ಕೃಷ್ಣ ಅವತಾರ, ನಾಮಾವತಾರ, ಭಗವಂತಂದು ಕಲಿಯುಗದಲ್ಲಿ ಪಾವನ ಅವತಾರ ಅಂತ ಎಲ್ಲ ಹೇಳ್ತಾ ಇದೀವಿ. ಇವರು ಇಷ್ಟೆಲ್ಲ ಹೇಳಿದ್ಮೇಲೆ ಕಲಿಯುಗಕ್ಕೋಸ್ಕರ ಏನಾರ ಒಂದು ಬಿಡ್ಲೇಬೇಕು ತಾನೆ. ಕಲಿಯುಗ ತುಂಬಾ ವಯಸ್ಸಿಲ್ಲ, ಕಲಿಯುಗದಲ್ಲಿ ಬುದ್ಧಿ ಇಲ್ಲ, ಕಲಿಯುಗದಲ್ಲಿ ಆಯುಸ್ ಕಡಿಮೆ, ಶಕ್ತಿ ಕಡಿಮೆ, ಜ್ಞಾಪಶಕ್ತಿ ಕಡಿಮೆ, ಪ್ರತಿ ಒಂದು ಕಡಿಮೆ ಇರೋಂಥ ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭು ಬಂದ್ಬಿಟ್ಟು ಏನಾರ ಕೊಡ್ಬೇಕು ತಾನೆ. ಮತ್ತೆ ತಿರ್ಗಿ ಅದೇ ತರ ಶ್ಲೋಕಗಳು ಅದೇ ತರ ಒಂದು ಯಾವ್ದಾರ ಒಂದು ಇದನ್ನ ಬರ್ದಿಟ್ಟೋದ್ರೆ ಏನ್ ಪ್ರಯೋಜನ ಬಂತು? ಆಲ್ರೆಡಿ ಬುಕ್ ಏನು ವ್ಯಾಸ ಮಹರ್ಷಿ ಬರ್ದಿದ್ದಾರೆ, ಕೋಟಿ ಸಂಖ್ಯೆಯಲ್ಲಿ ಬರ್ದಿದ್ದಾರೆ. ಮತ್ತೆ ತಿರ್ಗಿ ಇವ್ರು ಯಾವ್ದೋ ಒಂದು ಗ್ರಂಥನ ಬರ್ದು ಬಿಟ್ಟು ಅದ್ರ ಏನ್ ಬಂತು? ಅದಕ್ಕೆ ಚೈತನ್ಯ ಮಹಾಪ್ರಭು ಏನೂ ಬರೀಲಿಲ್ಲ, ಏನೂ ಮಾಡ್ಲಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಇರ್ಲಿಲ್ಲ. ಈ ಎಲ್ಲಾ ಶ್ಲೋಕಗಳಿಗೂ ಸರಿ ಸಮಾನವಾಗಿರೋಂಥದ್ದು ಒಂದೇ ಒಂದು ಶ್ಲೋಕ ಬರೋದು, ಒಂದೇ ಒಂದು ಮಾಡ್ಕೊಳ್ಳಿ. ಇದಕ್ಕೆ ಇವ್ರನ್ನ ಮಹಾವದನ್ಯಾಯ ಅಂತ ಹೇಳ್ತಾ ಇರೋದು, ಕರುಣಾ ಅವತಾರ ಅಂತ ಹೇಳ್ತಾ ಇರೋದು ಇದಕ್ಕೇನೆ. ಇದನ್ನೆಲ್ಲಾನು ಸರಿಗಟ್ಟಂತ ಒಂದೇ ಒಂದು ಶ್ಲೋಕನ ಬರೆದ್ರು ಚೈತನ್ಯ ಮಹಾಪ್ರಭು. ಇಷ್ಟು ಎಲ್ಲ ಬರ್ದು ಅಂದ್ರೆ ವೇದವ್ಯಾಸರು ತುಂಬಾ ಕಡಿಮೆ ಆಗ್ಬಿಟ್ರು, ಚೈತನ್ಯ ಯಾರು ಅವ್ರೇನೆ ಅಲ್ವಾ. ಸೊ ಇದಕ್ಕೋಸ್ಕರ ಬರ್ದಿದ್ದು, ಅವ್ರೊಂಥರ ಕೆಲಸ ಮಾಡಿದ್ರು, ಇವರು ಬೇರೆ ಕಲಿಯುಗಕ್ಕೋಸ್ಕರ ಕೆಲಸ ಮಾಡಿದ್ರು. ಒಂದೇ ಒಂದು ಶ್ಲೋಕ, ಆ ಶ್ಲೋಕ ಈ ಚೇತೋದರ್ಪಣ ಮಾರ್ಜನಂ. ಟೋಟಲಿ ನೀವು ಯಾವುದೇ ಯಾಕೆ ಅಷ್ಟು ಸಂಖ್ಯೆಗೆಲ್ಲ ಇದೊಂದೇ ಶ್ಲೋಕ ಯಾಕೆ? ಹಂಗಾದ್ರೆ ಏನು ಬೆಲೆನೇ ಇಲ್ವಾ ನಮ್ಮ ಶಾಸ್ತ್ರಗಳಿಗೆ? ಇಷ್ಟೊಂದು ಶಾಸ್ತ್ರ ಬರ್ದಿದ್ದಾರೆ, ಇಷ್ಟೊಂದು ಶಾಸ್ತ್ರ ಎಲ್ಲ ಅಧ್ಯಯನ ಮಾಡ್ತಾ ಇದ್ರೆ ಬೆಲೆನೇ ಇಲ್ವಾ? ಇದೆ, ಯಾರಿಲ್ಲ ಅಂದ್ರೆ ಇದೆ, ಬೆಲೆ ಇದೆ. ಆದ್ರೂ ಕೂಡ ನಾವು ಎಸೆನ್ಸ್ ಆಗಿ ನಮ್ಗೆ ಟೈಮ್ ಇಲ್ಲ, ನಮ್ಗೆ ಅಷ್ಟೊಂದೆಲ್ಲ ಅಧ್ಯಯನ ಮಾಡಕ್ಕೆ ಬುದ್ಧಿ ಇಲ್ಲ, ಅದಕ್ಕೆಲ್ಲ ನಮ್ಗೆ ತಕ್ಕವಾಗಿರೋಂಥ ಸಾಮಗ್ರಿಗಳಿಲ್ಲ ಅಂತನ್ನೋರಿಗೆ ಚೈತನ್ಯ ಮಹಾಪ್ರಭು ಬಿಟ್ಟಿರೋದು ಒಂದೇ ಒಂದು ಶ್ಲೋಕ. ಏನೋ ಈ ಚೇತೋ ದರ್ಪಣ ಏನ್ ನಾವೀಗ ಮಾಡಕ್ ಕೊಟ್ಟಿದೀವಿ, ಏನ್ ನೋಡಕ್ ಕೊಟ್ಟಿದ್ವಿ, ಚೇತೋ ದರ್ಪಣ ಮಾರ್ಜನ, ಈ ಶ್ಲೋಕನ ಬಿಟ್ರು. ಚೈತನ್ಯ ಮಹಾಪ್ರಭು ಸಾಮಾನ್ಯ ಪೊಸಿಷನ್ ಅಲ್ಲಿ ಬಿಡ್ಲಿಲ್ಲ, ಇದನ್ನ ಸಾಮಾನ್ಯ ಪೊಸಿಷನ್ ಅಲ್ಲಿ ಹೇಳಲಿಲ್ಲ. ಇದು ಎಂತ ಪೊಸಿಷನ್? ಚೈತನ್ಯ ಮಹಾಪ್ರಭು ಇದ್ದಿದ್ದು ಎಷ್ಟು ವರ್ಷ? ಚೈತನ್ಯ ಮಹಾಪ್ರಭು ಈ ಭೂಮಿ ಮೇಲೆ ಲೀಲೆ ಮಾಡಿದ್ದು 48 ವರ್ಷ. ಅದರಲ್ಲಿ 24 ವರ್ಷನ ಅವರು ಸನ್ಯಾಸ ತಗೊಳಕ್ ಮುಂಚೆನೆ ಕಳೆದ್ಬಿಟ್ರು. 24 ವರ್ಷ ಆದ್ಮೇಲೆ ಅವ್ರು ಸನ್ಯಾಸ ತಗೊಂಡ್ರು. ಅದಕ್ಕಿಂತ ಮುಂಚೆ ಸ್ವಲ್ಪ ಅವರು ಒಂದು ಬಾಲ್ಯ ಲೀಲೆಯಿಂದ ಅದಂತ ಇದಂತ ಹೋಯ್ತು. 24 ವರ್ಷ ಆದ್ಮೇಲೆ ಸನ್ಯಾಸ ತಗೊಂಡ್ರು. ಆ ನಂತರ ಅವರು 6 ವರ್ಷ ಭ್ರಮಣ, ಮತ್ತೆ ಈ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯಾ ಎಲ್ಲ ಟೂರ್ ಹೋದ್ರು. 6 ವರ್ಷ ಮಾಡಿದ್ರು. ಉಳ್ಕೊಂಡಿದ್ದ 12 ವರ್ಷ. 12 ವರ್ಷದಲ್ಲಿ ಅವರು ಈ ಒಂದು ಜಗನ್ನಾಥ್ಪುರಿಗೆ ಬಂದ್ಬಿಟ್ಟು ನೆಲೆಸ್ತಾರೆ. ಏನ್ ನಾವು ಇವಾಗ ನೋಡ್ತಾ ಇದ್ವಿ ಗಂಭೀರ ಅನ್ಬಿಟ್ಟು, ಅಲ್ಲಿ ನೆಲೆಸಿ ಭಗವಂತನ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅವರು ಧ್ಯಾನ ಮತ್ತೆ ಕೀರ್ತನಲ್ಲಿ ತೊಡಗ್ತಾರೆ, ಸಂಕೀರ್ತನಲ್ಲಿ ತೊಡಗ್ತಾರೆ. ಸೊ ಈ ಪರಿಸ್ಥಿತಿಲಿ ಚೈತನ್ಯ ಮಹಾಪ್ರಭು ಮಾಡ್ತಾನೆ ಇದ್ದಾರೆ, ಕೀರ್ತನೆ ಮಾಡ್ತಾನೆ. ಇವಾಗ ನಾವ್ ಅನ್ಕೊಳಲ್ವಾ
ನಾವು ಇಷ್ಟು ವರ್ಷದಿಂದ ಜಪ ಮಾಡ್ತಾ ಇದೀವಿ. ಅರೆ ಭಗವಂತನ ಬಗ್ಗೆ ಸುಳುವೇ ಇಲ್ಲ, ಭಗವಂತನ ಬಗ್ಗೆ ಏನು ನಿಸ್ಸಾನೇನೇನಿಲ್ಲ, ಏನು ಇದು ಅರ್ಥ ಅಂತ ನಾವು ನೋಡ್ತಾ ಇದೀವಲ್ವಾ, ಇದನ್ನ ಮಾಡ್ತಾನೆ ಇದೀವಿ. ಭಗವಂತನ ಸುಳುವೇ ಇಲ್ಲ. ಇಷ್ಟೊಂದೆಲ್ಲ ನಾವು ಜಪ ಮಾಡ್ತಾ ಇದೀವಿ, ಇಷ್ಟೊಂದೆಲ್ಲ ಕೀರ್ತನೆ ಮಾಡ್ತಾ ಇದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇರೋರ್ಗೂ ಕೂಡ ಅದ್ರದ್ದು ಇದೇ ಆಗ್ತಾ ಇಲ್ಲ. ಏನಾರು ಅನ್ಸ್ತದೆ, ಅಯ್ಯೋ ಇಷ್ಟೊಂದು ದಿವಸ ಮಾಡಿದೆ ಏನು ಆಗ್ಲಿಲ್ವಲ್ಲ ಅಂತ. ಅದೇ ತರ ಚೈತನ್ಯ ಮಹಾಪ್ರಭುಗೂ ಆಗುತ್ತೆ. ಅರೆ ನನ್ ಜೀವನ ಹೋಗ್ತಾ ಇದೆ, ಸನ್ಯಾಸ ತಗೊಂಡಿದ್ದೀನಿ, ತಂದೆ ಬಿಟ್ಟು ಬಂದೆ, ಹೆಂಡತಿನ ಬಿಟ್ಟು ಬಂದೆ, ಅಷ್ಟಾದ್ರೂ ಕೂಡ ಇಷ್ಟೊಂದು ಮಾಡ್ತಾ ಇದ್ರು ಕೂಡ ಕೃಷ್ಣ ಸಿಗ್ತಾ ಇಲ್ಲ, ಕೃಷ್ಣನ ಪಡಿಯಕ್ಕೆ ನನ್ಗೆ ಆಗ್ತಾ ಇಲ್ಲ. ಅವ್ರ ಆ ಗಂಭೀರ ಇದಿದೆಯಲ್ಲ, ಅಲ್ಲಿ ಆ ಗೋಡೆಗೆ ಅವರು ತಲೆನ ಚೆಚ್ಕೋತಾ ಇರ್ತಾರೆ. ಇಷ್ಟೊಂದಾದ್ರೂ ನನ್ ಕೃಷ್ಣ ಸಿಗ್ತಾ ಇಲ್ವಲ್ಲ, ಕಾರಣ ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ತಿರುಗಿ ಕೀರ್ತನೆ ಮಾಡ್ತಾ ಇರ್ತಾರೆ. ಈ ತರ ಮಾಡ್ತಾ ಇರ್ಬೇಕಾರೆ ಅವ್ರಿಗೆ ರಾಮಾನಂದರಾಯಿ ಮತ್ತೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಕೆಲವೊಂದು ಭಾಗವತಂ ಶ್ಲೋಕ ಹೇಳ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಇವ್ರಿಗೆ ತೃಪ್ತಿ ಆಗ್ತಾ ಇರುತ್ತೆ, ಸುಮ್ನಾಗ್ತಾ ಇರ್ತಾರೆ. ಮತ್ತೆ ತಿರ್ಗಾ ಅದೇ ಪರಿಸ್ಥಿತಿ, ಅಳ್ತಾ ಇರ್ತಾರೆ. ಇರೋ ಏನೇನ್ ಮಾಡ್ತಾ ಇರ್ತಾರೆ, ತಲೆನ ಕೆಚ್ಕೋತಾ ಇರ್ತಾರೆ, ಭೂಮಿಗೆ ಹೊಡ್ಕೋತಾ ಇರ್ತಾರೆ ತಲೆನ, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಇವರು ಸಮಾಧಾನ ಆಗ್ತಾ ಇರ್ತಾರೆ. ಕೆಲವೊಂದು ಶ್ಲೋಕಗಳು ಹೇಳಿ ಮತ್ತೆ ಸಮಾಧಾನ ಆಗ್ತಾ ಇರ್ತಾರೆ. ಅರೆ ನನ್ ಜೀವನ ಹೋಗ್ತಾ ಇದೆ, ನನ್ಗಿನ್ನ ಕೃಷ್ಣ ಸಿಗ್ಲಿಲ್ಲ, ಯಾಕೆ ಅಂತ ಯೋಚನೆ ಮಾಡಿ ಆದ್ಮೇಲೆ ಸ್ವರೂಪ ಹೇಳ್ತಾರೆ, ಸ್ವರೂಪ ಇದಕ್ಕೆ ಕಾರಣ ಏನ್ ಗೊತ್ತಾ? ಕಾರಣ ಇದು, ನಾನು ಈ ಚೇತು ದರ್ಪಣ ಮಾರ್ಜನ, ನಂದು ನಂದು ದರ್ಪಣ, ನನ್ನ ಕನ್ನಡಿ ಅನ್ನೋದು, ಮನಸ್ಸಿನ ಕನ್ನಡಿ ಅನ್ನೋದು ಏನಾಗಿದ್ದ, ಕ್ಲೀನ್ ಆಗಿಲ್ಲ. ಅದಕ್ಕೆ ನನ್ನ ಹೃದಯದಲ್ಲಿ ಕೃಷ್ಣ ಕಾಣಿಸ್ತಾ ಇಲ್ಲ. ಈ ಶ್ಲೋಕನ ಇಂಥ ಪೊಸಿಷನ್ ಅಲ್ಲಿ, ತುಂಬಾ ಗಂಭೀರವಾಗಿರುವಂತ ಪೊಸಿಷನ್, ತುಂಬಾ ಯಶಸ್ಸಿಗೆ ಹೋದಾಗ, ತುಂಬಾ ಅವರ ಜೀವನದಲ್ಲಿ ಎಲ್ಲ ಹೋಗಿ ಇನ್ನೇನು ನನ್ಗೆ ಆಗದೇ ಇಲ್ಲ, ಕೃಷ್ಣ ಸಿಗದೇ ಇಲ್ಲ ಅನ್ನೋ ಪೊಸಿಷನ್ಗೆ ಹೋಗಿ ಈ ಶ್ಲೋಕನ ಹೇಳದ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹೇಳಲ್ಲ ಅವರು. ಸುಮ್ನೆ ನಾರ್ಮಲ್ ಆಗಿ ಓಕೆ ಭಗವಂತ ಆಯ್ತು ನಾನು ಹೇಳ್ಬಿಡ್ತೀನಿ ಈ ಶ್ಲೋಕನ ಕರೆಕ್ಟು ನನ್ಗೆ ಗೊತ್ತು ಅನ್ಬಿಟ್ಟು, ಇಲ್ಲ, ಆ ತರ ಪೊಸಿಷನ್ ಅಲ್ಲಿ ಬರ್ಲಿಲ್ಲ. ಇದು ತುಂಬಾ ಭಾವ ಪರವಶಕ್ಕೆ ಹೋಗಿ, ತುಂಬಾ ಗಂಭೀರ ಪೊಸಿಷನ್ಗೆ ಹೋಗಿ, ತುಂಬಾ ಕೃಷ್ಣ ಬೇಕೇ ಬೇಕು ನನಗೆ, ಕಾರಣ ಏನು ಕೃಷ್ಣ ಸಿಗದೆ ಇರೋದಕ್ಕೆ ಅಂತ ಪೊಸಿಷನ್ಗೆ ಹೋದಾಗ ಈ ಶ್ಲೋಕನ ಹೇಳಿದ್ದು ಚೈತನ್ಯ ಮಹಾಪ್ರಭು. ಆ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಬಂದಂತ ಶ್ಲೋಕ ಇದು ಆಗಿರೋದ್ರಿಂದ ಇಡೀ ನಮ್ಮ ಶಾಸ್ತ್ರಕ್ಕೆ ಸಮಾನವಾಗಿ ನಿಂತಿರೋದು. ಸ್ವಯಂ ಚೈತನ್ಯ ಮಹಾಪ್ರಭು, ಸ್ವಯಂ ಕೃಷ್ಣ, ಅದಕ್ಕೋಸ್ಕರನೇ ಬಂದಂತ ವ್ಯಕ್ತಿ ಕೃಷ್ಣ. ಚೈತನ್ಯ ಮಹಾಪ್ರಭು ಬಂದಿದ್ದು ಯಾಕೆ? ಈ ಕಲಿಯುಗದಲ್ಲಿ ಏನಾರ ನಾನು ಕೊಡ್ಬೇಕು. ಈ ನಾನು ಹೇಳಿರೋಂಥ ಫಿಲಾಸಫಿ ಏನ್ ಭಗವದ್ಗೀತೆನ ಒಂದು ಸಾರ ರೂಪದಲ್ಲಿ ನಾನು ಕೊಡ್ಬೇಕು. ಯಾವುದು? ಸಂಕೀರ್ತನ ಈ ಸಾರ ರೂಪದಲ್ಲಿ ನಾನು ಕೊಡ್ಬೇಕು ಅವ್ರಿಗೆ ಅನ್ಬಿಟ್ಟು ಬಂದು ಈ ಶ್ಲೋಕನ ಹೇಳಿದ್ರು. ಈ ಶ್ಲೋಕದ ಅರ್ಥ ಮುಂದೆ ನಮ್ಗೆ ಅರ್ಥ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಯಾವ ರೀತಿ ಇದೆ. ಚೈತನ್ಯ ಮಹಾಪ್ರಭು ನಿಜಕ್ಕೂ ಏನ್ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಈ ಶ್ಲೋಕಗಳು, ಈ ಮಾತುಗಳನ್ನ ಅಂತ ನಿಜವಾಗಿ ಕೃಷ್ಣ ಅಂದ್ರೆ ಯಾರು ಅಂತ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಕೃಷ್ಣ ಬರಿಯೇ ವೇದಗಳೇನೋ ವ್ಯಾಸ ಮಹರ್ಷಿ ರೂಪದಲ್ಲಿ ಬಂದಾಗ ವೇದ ಎಷ್ಟು ಅನೇಕ ಸಂಖ್ಯೆಗಳನ್ನು ಇದನ್ನ ಶ್ಲೋಕಗಳನ್ನ ಬರೆದ್ರು, ತುಂಬಾ ಅರ್ಥ ಆಗದಿರೋಂಥ ಶ್ಲೋಕ ಬರೆದ್ರು. ಸೊ ಅದು ಯಾರಿಗೂ ಅರ್ಥ ಆಗಲ್ಲ, ಏನ್ ಮಾಡೋದು ಈ ತರ ಬರ್ದು ಹೋದ್ರಲ್ಲ ಅಂತ ಅನ್ನೋದಲ್ಲ. ಅದೇ ಚೈತನ್ಯ ಮಹಾಪ್ರಭು ಸರಳವಾಗಿ ಆಡು ಭಾಷೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಒಂದೇ ಶ್ಲೋಕ ಸಾಕು ನಾವು ಕಟ್ಕೊಂಡ್ರೆ ಭಗವಂತನ ಧಾಮಕ್ಕೆ ಹೋಗೋಕೆ. ಸೊ ಅದು ಏನು ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಚೈತನ್ಯ ಮಹಾಪ್ರಭು ಯಾವ ಗ್ರಂಥನೂ ಬರೀಲಿಲ್ಲ. ಆಕ್ಚುಲಿ ಈ 8 ಶ್ಲೋಕ ಬಿಟ್ರೆ ಚೈತನ್ಯ ಮಹಾಪ್ರಭು ಬೇರೆ ಯಾವ ಇದನ್ನು ಖುದ್ದಾಗಿ ಬರ್ದಿಲ್ಲ ಅವರು. ಚೈತನ್ಯ ಮಹಾಪ್ರಭು ಅದ್ರ ನೋಡಿ ಬರ್ದಿಲ್ಲ ಅಂತಂದ್ರೆ, ಚೈತನ್ಯ ಮಹಾಪ್ರಭು ಇಂಡಿವಿಜುವಲ್ ಆಗಿ ಸುಮಾರು ಹೇಳಿದ್ರು ಎಲ್ಲರಿಗೂ. ರೂಪ ಗೋಸ್ವಾಮಿಗೆ ಶಿಕ್ಷಾ ಹೇಳಿದ್ರು, ಸನಾತನ ಗೋಸ್ವಾಮಿಗೆ ಹೇಳಿದ್ರು, ರಾಮಾನಂದರಾಯ್ಗೆ ಹೇಳಿದ್ರು, ರಾಮಾನಂದರಾಯ್ಗೆ ಹೇಳಿದ್ರು, ಸ್ವರೂಪ್ ದಾಮೋದರ್ಗೆ ಹೇಳಿದ್ರು. ಸೊ ಈ ತರ ಬೇರೆ ರೂಪ ರಘುನಾಥ್ ದಾಸ್ ಗೋಸ್ವಾಮಿ, ಈ ತರ ತುಂಬಾ ಜನಕ್ಕೆ ಶಿಕ್ಷಣ ಕೊಟ್ರು. ಅಂದ್ರೆ ಯಾವ್ದು ರೀತಿ ಇಂಡಿವಿಜುವಲ್ ಆಗಿ ಅವ್ರವ್ರ ಪರ್ಸನಲ್ ಆಗಿ. ಅದು ಜನರಲ್ ಆಗಿ ಓಪನ್ ಆಗಿ ಎಲ್ಲಾರ್ಗು ಸಮಾನತೆಯಿಂದ ಒಂದೇ ಎಲ್ಲಾರ್ಗು ಆಗಂತದ್ದು ಹೇಳಿದ್ದು ಇದೊಂದು ಶ್ಲೋಕ, ಈ 8 ಶ್ಲೋಕಗಳು. ಅದೆಲ್ಲ ಸ್ವಲ್ಪ ಇಂಡಿವಿಜುವಲ್ ಆಗಿ ಆಯ್ತು, ಆದ್ರೆ ಎಲ್ಲಾರ್ಗು ಸಮಾನತೆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಆಗಂತ ಹೇಳಿದ್ದು ಈ 8 ಶ್ಲೋಕಗಳು. ಈ 8 ಶ್ಲೋಕನು ಕೂಡ ಅವರು ಬರ್ದಿದ್ದಲ್ಲ, ಹೇಳಿದಷ್ಟೇ. ಇವ್ರು ಬೇರೆ ಮತ್ತೆ 8 ಶ್ಲೋಕಗಳು ಏಕ್ದಮ್ 8 ಶ್ಲೋಕನ ಒಂದೇ ಸಮ ಬರ್ಕೊ ಬಂದಿಲ್ಲ, ಅವರು ಹೇಳೂ ಇಲ್ಲ. ಯಾವ್ಯಾವುದೋ ಸಂದರ್ಭದಲ್ಲಿ ಬಂದಿದ್ದನ್ನ ಬರ್ಕೊಂಡು ಒಂದ್ ಕಡೆ ಕಲೆಕ್ಟ್ ಮಾಡಿ ಕೊಟ್ಟಿರೋದು ನಮ್ಗೆ. ಇದು ತಿಳ್ಕೊಳ್ಳಿ. ಚೈತನ್ಯ ಮಹಾಪ್ರಭು 8 ಶ್ಲೋಕ ಹೇಳಿದ್ರು ಅಂತ ಹೇಳ್ತಿದೀವಲ್ಲ, ಈ 8 ಶ್ಲೋಕನು ಒಂದೇ ಸಮ 8 ಶ್ಲೋಕನ ಒಂದಾದ್ಮೇಲೆ ಒಂದೊಂದು ಹೇಳ್ಕೊ ಬಂದಿಲ್ಲ ಚೈತನ್ಯ ಮಹಾಪ್ರಭು.
ಯಾವ್ಯಾವ್ದೋ ಸಂದರ್ಭದಲ್ಲಿ ಒಂದೊಂದು ಶ್ಲೋಕ ಬಂದಿದ್ದನ್ನ ಅವ್ರು ಅಲ್ಲಿ ಪಕ್ಕದಲ್ಲಿದ್ದರು, ಸ್ವರೂಪ್ ದಾಮೋದರ ಸ್ವಾಮಿ ಇನ್ನು ಅಂತವ್ರು ಅದನ್ನ ಬರ್ಕೊಂಡು ಒಂದ್ ಕಡೆ ಕಲೆಕ್ಟ್ ಮಾಡಿ ಶಿಷ್ಟಾಷ್ಟಕ, ಚೈತನ್ಯ ಶಿಷ್ಟಾಷ್ಟಕ ಅಂತ ಹೇಳ್ತಾರೆ. ಈ ತರ ಬಂದಿದ್ದು. ಸೊ ಇದು ಬಿಟ್ರೆ ಚೈತನ್ಯ ಮಹಾಪ್ರಭು ಬೇರೆ ಏನು ಗ್ರಂಥನೂ ಬರೀಲೇ ಇಲ್ಲ, ಯಾವ ಗ್ರಂಥನೂ ಬರೀಲ್ಲ. ಯಾಕೆಂದ್ರೆ ಆಲ್ರೆಡಿ ಎಷ್ಟೊಂದು ಗ್ರಂಥಗಳಿದೆ, ಇನ್ನ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬರ್ದಿಟ್ಟಿದ್ದಾರೆ. ನಾನ್ ಯಾಕೆ ಬರೆಯೋದು ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಒಂದು ಗ್ರಂಥ ಬರ್ದಿದ್ರು, ಈ ನ್ಯಾಯಶಾಸ್ತ್ರದ ಮೇಲೆ ಒಂದು ಗ್ರಂಥ ಬರೀತಾರೆ. ಏನ್ ಇವ್ ಹೇಳಕ್ ಮುಂಚೆ ಒಂದು ನ್ಯಾಯಶಾಸ್ತ್ರ ಮೇಲೆ ಒಂದು ಗ್ರಂಥ ಬರ್ದಿಲ್ಲ ಅಂತೆಲ್ಲ ಬರ್ದಿರ್ತಾರೆ. ಚೈತನ್ಯ ಮಹಾಪ್ರಭು ಯಾರು ಅನ್ನೋಕೆ ಇದು ಒಂದೇ ಒಂದು ಸಾಕ್ಷಿ ಸಾಕು ನಮ್ಗೆ. ಚೈತನ್ಯ ನಿಜವಾಗಿ ಕೃಷ್ಣ ಯಾವ ರೀತಿ ಮನುಷ್ಯ ವ್ಯಕ್ತಿ ಅಂತ ಅನ್ನೋದಕ್ಕೆ, ಚೈತನ್ಯ ಮಹಾಪ್ರಭು ಯಾವ ತರ ಅವ್ರ ಗುಣ ಅನ್ನೋದಕ್ಕೆ ಇದು ಒಂದೇ ಒಂದು ಉದಾಹರಣೆ ಸಾಕು. ಅವರು ಗ್ರಂಥ ಬರ್ದಿರ್ತಾರೆ. ಅದನ್ನ ಗಂಗಾ ನದಿ ತೀರದಲ್ಲಿ ಒಬ್ರು ರಘುನಾಥ್ ಅಂದ್ಬಿಟ್ಟು ಒಬ್ರು ಅವ್ರದ್ದು ಶಿಷ್ಯನೇ, ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ, ನಾನು ಅವ್ರೂ ಕೂಡ ಈ ತರ ರೈಟ್ರೆ, ಅವರು ಬರೆಯೋರೆ. ಸೊ ಅವ್ರಿಗೆ ಇದನ್ನ ತೋರಿಸ್ತಾರೆ, ಯಾವ್ದನ್ನ ಇವ್ರು ಬರ್ದಂತ ಗ್ರಂಥನ, ನ್ಯಾಯಶಾಸ್ತ್ರದ ಮೇಲೆ, ಇದು ನ್ಯಾಯಶಾಸ್ತ್ರದ ಮೇಲೆ, ವ್ಯಾಕರಣ ಸಂಹಿತವಾಗಿರುವಂತ ನ್ಯಾಯಶಾಸ್ತ್ರದ ಮೇಲೆ ಇದನ್ನ ಬರೆದಿರ್ತಾರೆ. ಅದನ್ನ ಅವ್ರಿಗೆ ಕೊಡ್ತಾರೆ. ಅವರು ಅದನ್ನ ಓದ್ತಾರೆ. ಆಗಿದ ತಕ್ಷಣ ಅಳಕ್ ಶುರು ಮಾಡ್ಬಿಡ್ತಾರೆ ಅವರು. ಯಾರು? ಈ ರಘುನಾಥನ್ ಅವರು ಅಳಕ್ ಶುರು ಮಾಡ್ಬಿಡ್ತಾರೆ. ಚೈತನ್ಯ ಮಹಾಪ್ರಭು ಯಾಕೆ ಹೇಳ್ತಾ ಇದ್ದೀರಾ, ನಾನು ಬರ್ದಿದ್ರಲ್ಲಿ ಏನ್ ತಪ್ಪಿದ್ಯಾ, ಸರಿ ಇಲ್ವಾ, ಏನ್ ಕತೆ? ನೀವು ಬರ್ದಿರೋದ್ರಲ್ಲಿ ತಪ್ಪಿಲ್ಲ. ಇದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ನಾನು ಕೂಡ ಒಂದ್ ನ್ಯಾಯಶಾಸ್ತ್ರದ ಮೇಲೆ ಒಂದ್ ಗ್ರಂಥ ಬರ್ದಿದ್ದೀನಿ. ಇದನ್ನೇನಾದ್ರೂ ನೀವು ಪಬ್ಲಿಷ್ ಮಾಡಿದ್ರೆ, ಇದನ್ನೇನಾದ್ರೂ ಜನಕ್ಕೆ ಕೊಟ್ರೆ, ಇದನ್ನ ಓದಿದ್ರೆ ನನ್ನ ಗ್ರಂಥನ ಯಾರು ಓದವ್ರು? ಹಂಗ ಹೇಳಿದ್ದೆ ತಡ, ಬರೀದೊಂದೇ ಮಾತು ಹೇಳಿದ್ದೆ ತಡ. ಚೈತನ್ಯ ಮಹಾಪ್ರಭು ಅವ್ರ ಗ್ರಂಥನ ಇಸ್ಕೊಂಡು ಹರಿದಾಕಿ ಗಂಗಾ ನದಿಗೆ ಇಳಿಸ್ಬಿಡ್ತಾರೆ. ಒಂದು ಚೂರು ಮಾತಾಡಲ್ಲ ಚೈತನ್ಯ ಮಹಾಪ್ರಭು, ಬರೀ ಇಷ್ಟೇ ಹೇಳಿದ್ದು. ಚೈತನ್ಯ ಮಹಾಪ್ರಭು ಕೊಡಿಲಿ ನಿನ್ ಗ್ರಂಥನ, ಓದ್ತೀನಿ, ಯಾವ್ ಚೆನ್ನಾಗಿದ್ಯಾ ಅದನ್ನ ಡಿಸೈಡ್ ಮಾಡೋಣ, ಇಲ್ಲ ಇನ್ನೊಬ್ರು ಕೊಡೋಣ, ಡಿಸೈಡ್ ಮಾಡಿ ಯಾವ್ ಚೆನ್ನಾಗಿದ್ಯಾ ಅದನ್ನ ಇಲ್ಲ. ಚೈತನ್ಯ ಮಹಾಪ್ರಭು ಆತರ ಮಾಡಲಿಲ್ಲ. ಅದು ಎಷ್ಟೇ ಚೆನ್ನಾಗಿರ್ಲಿ ನಂದು ಪರವಾಗಿಲ್ಲ, ಒಂದು ಚೂರು ಅವ್ರು ಹಂಗ ಹೇಳಿದ ತಕ್ಷಣ ಅವ್ರ ಗ್ರಂಥನ ಇಸ್ಕೊಂಡು, ಅವ್ರು ಬರ್ದಿದಂತ ಗ್ರಂಥ ಇಸ್ಕೊಂಡು ಚಿಂದಿ ಮಾಡಿ ಗಂಗಾ ನದಿಗೆ ಎಸ್ಬಿಡ್ತಾರೆ. ಯಾಕೆ ಅಂತಂದ್ರೆ, ನನ್ನಿಂದ ನಿನ್ಗೇನಾರು ಆಗಂಗಿದ್ರೆ ಈ ಗ್ರಂಥದ ಬರೀ ನ್ಯಾಯಶಾಸ್ತ್ರದ ಬಗ್ಗೆ ಗ್ರಂಥದ ಓದ್ಬಿಟ್ಟು ಏನಾಗ್ಬೇಕಿತ್ತು? ಒಂದೆರಡು ನ್ಯಾಯ ಕಲ್ತ್ಕತಿದ್ರು, ನೀತಿ ಕಲ್ತ್ಕತಿದ್ರು, ಅಷ್ಟೇ ತಾನೆ. ಸೊ ಅಂತದಕ್ಕೆ ನನ್ ಗ್ರಂಥ ಯಾಕೆ ಬೇಕು? ನಿನಗನೇ ಅಲ್ಟ್ ಮಾಡಿ ನನ್ ಗ್ರಂಥನ ಬಿಡುಗಡೆ ಮಾಡಂತ ಇದೇನಿದೆ, ಪ್ರಮೇಯ ಏನಿದೆ? ನಿನ್ ಗ್ರಂಥನೇ ಓದ್ಲಿ ಜನ, ನಿನ್ ಗ್ರಂಥನೇ ತಿಳ್ಕೊಳ್ಳಿ, ಅದೇ ಅಲ್ಟಿಮೇಟ್ ಅಂತ ತಿಳ್ಕೊಳ್ಳಿ. ನೋಡಿ, ಇದು ಚೈತನ್ಯ ಮಹಾಪ್ರಭು, ಇದು ಕೃಷ್ಣ. ಬೇರೆನಿಗೋಸ್ಕರ ತಾನ್ ಬರ್ದಿದಂತ ಗ್ರಂಥನ, ಈವನ್ ಅವ್ರು ಬರ್ದಿರಂತ ಗ್ರಂಥ ಅದ್ಭುತವಾಗಿ ಆಯ್ತು, ಇನ್ನೊಂದು ಹೇಳಿಬೇಕಾರೆ ಅವ್ರು ಕನ್ವಿನ್ಸ್ ಮಾಡಿ ಏನೋ ಒಂದು ಓಕೆ ನಿನ್ನ ಹೆಸರು ಹಾಕಪ್ಪ ಅಂತ ಬಿಡ್ಬೋದಿತ್ತು, ಹೌದಾ? ನಾನ್ ಬರ್ದಿರೋ ಗ್ರಂಥನ ಇದಕ್ಕೆ ನೋಡಪ್ಪ ನಿನ್ನ ಹೆಸರು ಹಾಕೋ, ತಗೋ ಇದು ಬಿಡ್ಬೇಡ, ನಿನ್ಗೆ ಹೆಸರು ಬರುತ್ತೆ ಅಂತ ಹೇಳ್ಬೋದಿತ್ತು. ಇಲ್ಲ, ಹಂಗ್ ಮಾಡಿಲ್ಲ ಅವ್ರು. ಅವ್ರು ಬರ್ದಂತ ಗ್ರಂಥನ ಅರ್ಧ ಕೀಸಿತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮೂಡಿರ್ಬೋದು ಚೈತನ್ಯ ಮಹಾಪ್ರಭುಗೆ ಅಂತ. ನಾವೇನಾರ ಆಗಿದ್ರೆ ಒಂದು ವರ್ಡ್ ಬರೆದ್ಬಿಟ್ರೆ ಸಾಕು ನಮ್ ಸ್ವಂತ, ಅಯ್ಯೋ ನಾನ್ ಮಾಡ್ದೆ ಅಲ್ಲಿರೋದ್ ವರ್ಡ್ಗಳನ್ನ ಒಂದ್ ಪಾಯಿಂಟ್ ಹಾಕಿ ಬಿಟ್ಟಿದ ತಕ್ಷಣ ಇದಲ್ಲ. ಸೊ ಚೈತನ್ಯ ಮಹಾಪ್ರಭು ಅಂದ್ರೆ ಇದು. ಸೊ ಚೈತನ್ಯ ಮಹಾಪ್ರಭು ಬರ್ದಿದ್ದು ಈ ಶಿಷ್ಟಾಷ್ಟಕಂ. ಅದ್ಭುತವಾಗಿರೋ ಇಡೀ ಹೇಳ್ತೆ ಅಲ್ವಾ, ಇಡೀ ಏನಾದ್ರು ನೀವು ಬಯಟ್ ಮಾಡ್ಬೇಕು ಅಂತಿದ್ರೆ, ನೀವೇನಾದ್ರೂ ಶ್ಲೋಕಗಳು ಬಯಟ್ ಮಾಡ್ಬೇಕು ಅಂತಿದ್ರೆ ಶಿಷ್ಟಾಷ್ಟಕಂ ಫಸ್ಟ್. ಆಮೇಲೆ ಅದಕ್ಕೆ ಪ್ರಭುಪಾದ್ ಗೊತ್ತಾಯ್ತಿದ್ದು, ಅದಕ್ಕೆ ಅದನ್ನ ಪಾಠ ರೀತಿ ಮಾಡ್ಬಿಟ್ಟು ದಿನ ನೀವು ಹೇಳಲೇಬೇಕಿದನ್ನು. ಸೊ ಅಷ್ಟೊಂದು ಇದು ಎಲ್ಲ ರೀತಿ ಚಂದ ರೀತಿ, ಮತ್ತೆ ವ್ಯಾಕರಣಬದ್ಧವಾಗಿರೋಂಥದ್ದು, ಮತ್ತೆ ಸರಳವಾಗಿರೋಂಥದ್ದು, ಪ್ರತಿ ಒಂದು ರೀತಿಲೂ ಕೂಡ ಈ ಶಿಷ್ಟಾಷ್ಟಕಂ ಯಾರನ್ನು ತೆಗ್ದಾಕಕ್ಕೆ ಆಗೋದಿಲ್ಲ. ಸೊ ಇಡೀ ಶಾಸ್ತ್ರಗಳ ಸಾರ, ನಾವು ಏನ್ ಇಷ್ಟೊಂದು ಇದಾವಲ್ಲ ನಮ್ಮ ಶಾಸ್ತ್ರದಲ್ಲಿ, ಇದ್ರದ್ದು ಎಲ್ಲ ಸಾರ ರೂಪವಾಗಿ ಇದೊಂದು ಶಿಷ್ಟಾಷ್ಟಕಮು ನಮ್ಗೆ ಹೊರಗಡೆ ಬಂದಿದೆ. ಸೊ ನೋಡ್ಕೊಳ್ಳಿ ಎಂತ ಅದೃಷ್ಟ. ಅವ್ರು ಬಂದ್ರು, ಶಾಸ್ತ್ರಗಳನ್ನ ಪುರಾಣಗಳು ಮಾಡಿ ಸ್ವಲ್ಪ ಕತೆ ರೂಪದಲ್ಲಿ ಮಹಾಭಾರತ ರಾಮಾಯಣ ಈ ತರ ಎಲ್ಲ ಬರೆದು ನಮ್ಗೆ ತಿಳಿಸಿದ್ರು, ಸರಳ ಮಾಡಿದ್ರು. ಕಲಿಯುಗಕ್ಕೆ ಇನ್ನೆಲ್ಲ ಏನ್ ಮಾಡ್ಬೇಕು ಲೆಕ್ಕ ಮಾಡ್ಕೊಳ್ಳಿ, ಕಲಿಯುಗ ಜನಕ್ಕೆ ಇನ್ನೆಷ್ಟು ಮಾಡ್ಬೇಕು ಅಂತ. ನಮ್ಮ ಶಾಸ್ತ್ರ ಆಗ್ಲಿ, ನಮ್ಮ ಪೂರ್ವಜರಾಗ್ಲಿ, ನಮ್ದು ಋಷಿ ಮುನಿಗಳಾಗ್ಲಿ, ನಮ್ಮ ಭಗವಂತ ಆಗ್ಲಿ, ಇವರೆಲ್ಲರೂ ಇನ್ನು ಎಷ್ಟು ಕಡಿಮೆ ಮಾಡ್ಬೇಕು ಅಂತ ಲೆಕ್ಕ ಮಾಡ್ಕೊಳ್ಳಿ.
ಆ ಶಾಸ್ತ್ರನ ಸರಳ ರೂಪದಲ್ಲಿ ಮಹಾಭಾರತ ರಾಮಾಯಣ ತರ ಇಟ್ರು, ಅದು ಸಾಕಾಗ್ಲಿಲ್ಲ. ಓಕೆ, ಅದನ್ನ ಇನ್ನ ಸರಳಗೊಳಿಸೋಕೋಸ್ಕರ ನಾವು ಒಂದು ವೇದನ 4 ವೇದಗಳು ಮಾಡಿದ್ರು. ಓಕೆ, ಇನ್ನ ಸರಳಗೊಳಿಸೋಕೋಸ್ಕರ ನಾವು ಉಪನಿಷತ್ತುಗಳನ್ನ ಡಿವೈಡ್ ಮಾಡಿದ್ರು. ಉಪನಿಷತ್ತು ಬದಲಾಗಿ ನಮಗೆ ಪುರಾಣಗಳು ಕೊಟ್ರು. ಪುರಾಣಗಳು ಬದಲಾಗಿ ಕಥೆ ರೂಪದಲ್ಲಿ ಇರುವಂತ ಪುರಾಣಗಳು ಕೊಟ್ರು. ಅದು ಅಲ್ಲದೆ ಹೋಗಿ ಮಹಾಭಾರತ ಇನ್ನ ಸರಳ ಮಾಡಿದ್ರು. ಮಹಾಭಾರತದಲ್ಲಿ ಎಲ್ಲಾ ತರ ವಿಷಯಗಳನ್ನ ಇಟ್ರು. ಇದಾದ್ಮೇಲೆ ಮತ್ತೆ ತಿರ್ಗಾ ನಮ್ಮ ವೇದಗಳಿಗೆ ಏನೋ ನಮ್ಮ ವೇದಗಳಿಗೆಲ್ಲ ವ್ಯಾಖ್ಯಾನ ಬರೆಯಕ್ಕೋಸ್ಕರ ಬೇರೆ ಬೇರೆ ಇವ್ರು ಬಂದ್ರು, ಅದನ್ನ ಮಾಡಿದ್ರು. ಇದೆಲ್ಲ ಸಾಕಾಗ್ಲಿಲ್ಲ. ಒಂದೇ ಒಂದ್ ಗ್ರಂಥ ಓದ್ರಪ್ಪ ಸಾಕು ನೀವು ಅಂತ ಅಂದ್ಬಿಟ್ಟು ಭಾಗವತಂ ಇಟ್ರು. ಭಾಗವತಮ್ ಆಯ್ತು. ಆ ಭಾಗವತಂಗೆ ಸರಳವಾಗಿ ಪ್ರಭುಪಾದು ಬೆಣ್ಣೆ ರೂಪದಲ್ಲಿ, ಬೆಣ್ಣೆಲಿ ಕೂದಲು ತೆಗೆದ ರೀತಿಲಿ ನಮ್ಗೆ ಪರ್ಪೋರ್ಟ್ ಬರ್ಕೊಟ್ರು. ಅದು ಸಾಕಾಗ್ಲಿಲ್ಲ. ಇದು ಸಾಕಾಯ್ತಲ್ಲ ನಮ್ಗೆ. ಚೈತನ್ಯ ಮಹಾಪ್ರಭು ಹಾಳಾಗಿ ಹೋಗ್ಲಪ್ಪ, ನೀವು 18,000 ಶ್ಲೋಕನು ಓದ್ಬೇಡಿ, ಇದು ಒಂದು 8 ಶ್ಲೋಕ ಓದ್ಕೊಂಬಿಡಿ ಸಾಕು ನೀವು ಅಂದ್ಬಿಟ್ಟು ಅದನ್ನು ಸರಳ ಮಾಡಿ ಎಲ್ಲಾ ಸಾರ ರೂಪದಲ್ಲಿ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ಅವರ ಶಿಷ್ಟಾಷ್ಟಕ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಬಂದಿದ್ದು. ಇನ್ನೇನ್ ಕೊಡ್ಬೇಕು ಕಲಿಯುಗ ಜನಕ್ಕೆ? ಇಷ್ಟಾದ್ರೂ ಮೂಢ ಜನ ನಾವು ಏನಾಗಿದೀವಿ, ಇಷ್ಟಕ್ಕೂ ನಮ್ಗೆ ಇದಿಲ್ಲ, ಸೆನ್ಸ್ ಇಲ್ಲ. ಸೊ ಈ ಶಿಷ್ಟಾಷ್ಟಕಂ ಅನ್ನೋದು ನೀವು ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಇದ್ರದ್ದು. ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಸೊ ಇದು ಯಾವ ರೀತಿ ಒಂದು ಇದು ಅಂತ. ಮುಂದೆ ಏನು 2ನೇ ಶ್ಲೋಕ ಮಾಡಿದಾಗ ಇನ್ನೂ ಅದ್ಭುತವಾಗಿದೆ ಅದು. ಭಗವಂತ ನಾಮನ ಯಾವ ರೀತಿ ವರ್ಣನೆ ಮಾಡಿದ್ದಾನೆ, ಚೈತನ್ಯ ಮಹಾಪ್ರಭು ಮಾಡಿದ್ದಾರೆ ಅನ್ನೋದು ಇನ್ನ ಗೊತ್ತಾಗುತ್ತೆ. ಸೊ ಇದು ನಮ್ಮ ಶಿಷ್ಟಾಷ್ಟಕಂ ಬಗ್ಗೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಇದು ತುಂಬಾ ಇದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಡೀಟೇಲ್ ಆಗಿ ಹೇಳ್ಬೇಕಂದ್ರೆ 1 hour ಕ್ಲಾಸ್ ಇದು. ಜಸ್ಟ್ ಇಷ್ಟು ಹೇಳಕ್ಕೆ. ಸೊ ನಾನು ಅದನ್ನ 1/4 ಗಂಟೆಲಿ ಹೇಳಿ ಮುಗಿಸಿದ್ದೀನಿ. ಇದನ್ನ ಚೇತು ದರ್ಪಣ ಮಾರ್ಜನ ಹೆಂಗಾಗುತ್ತೆ, ಮಾರ್ಜನ ಅಂದ್ರೆ ಮಾರ್ಜನ ಅಂದ್ರೆ ಅದೆಲ್ಲ ಬರುತ್ತೆ, ಯಾವ ತರ ಆಗುತ್ತೆ, ಯಾವ ತರ ಮಾಡ್ಕೊಂಡು ಹೋಗ್ಬೋದು ಅಂತ ಹೋಗೋಣ. ಓಕೆ, ಶ್ರೀಮದ್ ಭಾಗವತಂ ಬಗ್ಗೆ ಎರಡನೇ ಅಧ್ಯಾಯ ಶ್ಲೋಕ ನಂಬರ್ 1. ಈ ಅಧ್ಯಾಯದ ಹೆಸರು ದೈವತ್ವ ಮತ್ತು ದೈವಿ ಸೇವೆ. ರೂಪದ ಏನ್ ಶೀರ್ಷಿಕೆ ಕೊಟ್ಟಿದ್ರೆ, ದೈವತ್ವ ಮತ್ತೆ ದೈವಿ ಸೇವೆ. ದೈವತ್ವ, ದೈವನ ಪಡ್ಕೊಳ್ಳೋದು ಹೆಂಗೆ, ಮತ್ತೆ ಅದ್ರದ್ದು ಸೇವೆ, ದೈವದ್ದು ಸೇವೆ ಮಾಡೋದಂಗೆ. ದೈವ ಅಂದ್ರೆ ಭಗವಂತ, ದೈವತನ ಪಡ್ಕೊಳ್ಳೋದು ಹೆಂಗೆ, ಮತ್ತೆ ದೈವಿ ಸೇವೆನೆ ಮಾಡೋದು ಹೆಂಗೆ ಅಂತ ಈ ಅಧ್ಯಾಯದಲ್ಲಿ ನಾವು ಹೇಳ್ತೇವೆ. ಸೊ ಶ್ಲೋಕ 1. ವ್ಯಾಸ ಉವಾಚ ಇತಿ ಸಂಪ್ರಶ್ನ ಸಂವೃಷ್ಟೋ ವಿಪ್ರಾಣಂ ರೋಮಹರ್ಷಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಮುಪಚಕ್ರಮೇ. ಅನುವಾದ. ವ್ಯಾಸರು ನುಡಿದರು, ರೋಮಹರ್ಷಣರ ಪುತ್ರರಾದ ಉಗ್ರಸವರು ಸೂತಮುನಿ ಬ್ರಾಹ್ಮಣರ ಸಮರ್ಪಕವಾದ ಪ್ರಶ್ನೆಗಳಿಂದ ಸಂತೋಷಗೊಂಡು ಅವರನ್ನು ಅಭಿನಂದಿಸಿ ಹೀಗೆ ಉತ್ತರಿಸತೊಡಗಿದರು. ಸೊ ಇಲ್ಲಿ ವ್ಯಾಸ ಮಹರ್ಷಿ ಬರೀತಾ ಇರೋದ್ರಿಂದ ಈ ಗ್ರಂಥನ, ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ತಾರೆ, ಏನ್ ಹೇಳ್ತಾರೆ, ರೋಮಹರ್ಷಣ ಶ್ರುತ ಈ ತರ ಮಾಡಿದ್ರು ಅಂತ ಬರೀತಾರೆ ಅವರು. ಸೊ ಅವರೇ ತಾನೇ ರೈಟ್ರು, ಮೂಲ ರೈಟ್ರು. ಅದಕ್ಕೋಸ್ಕರ ವ್ಯಾಸ ಮಹರ್ಷಿ ಇದನ್ನ ಹೇಳ್ತಾ ಇರೋದು. ರೋಮಹರ್ಷಣ ಶ್ರುತ ಈ ತರ ಮಾಡಿದ್ರು, ಅವ್ರ ಪ್ರಶ್ನೆಗಳನ್ನ ಕೇಳ್ಕೊಂಡು ಅವ್ರ ಪ್ರಶ್ನೆಗೆ ಅಭಿನಂದನೆ ಮಾಡಿ ಅವ್ರನ್ನ ಇದಕ್ಕೆ ಉತ್ತರ ಕೊಡಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೋಮಹರ್ಷಣ ಸೂತ ಉಗ್ರಸವ, ಈಗ ಸೂತ ಗೋಸ್ವಾಮಿ ಅಂತ ಏನ್ ಹೇಳ್ತಾ ಇದೀವಿ, ಇವರು ರೋಮಹರ್ಷಣ ಸೂತ. ಸೂತ ಅನ್ನೋದಕ್ಕೆ ಸೂತ ಗೋಸ್ವಾಮಿ ಅಂತ ಹೇಳ್ತಾ ಇದೀವಲ್ಲ, ಸೂತ ಅನ್ನೋದು ಜಾತಿ ಹೆಸರು. ಈಗ ನಾವು ಸೂತ ಅಂತ ಹೇಳಲ್ವಾ, ಅದು ಜಾತಿ ಹೆಸರು. ಆಕ್ಚುಲಿ ಅವ್ರ ಹೆಸರೇನು ಉಗ್ರಸವ ಸೂತ ಅಂತ ಹೇಳ್ತಾರೆ. ಅವ್ರ ತಂದೆ ರೋಮಹರ್ಷಣ ಸೂತ, ರೋಮಹರ್ಷಣರ ಪುತ್ರ ಯಾರು, ಉಗ್ರಶವ. ಸೊ ಅದರಿಂದ ಅವರು ಇವರು ಋಷಿ ಮುನಿಗಳು ಕೇಳಿದಂತ ಪ್ರಶ್ನೆಗಳಿಂದ ಸಂತೋಷಗೊಂಡು ಅಭಿನಂದನ ಹೇಳ್ತಾ ಅವರಿಗೆ ಉತ್ತರನ ಹೇಳಕ್ ಶುರು ಮಾಡ್ತಾರೆ. ಸೊ ಭಾರತದಲ್ಲಿ ಪ್ರಭುಪಾದ ಒಂದೇ ಅವರು ಬರೀತಾರೆ, ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಲ್ಲಿ 6 ಪ್ರಶ್ನೆಗಳನ್ನು ಕೇಳಿದರು. ಆಗ ಸೂತ ಮುನಿಗಳು ಒಂದೊಂದಾಗಿ ಅವುಗಳಿಗೆ ಉತ್ತರಿಸ ಪ್ರಾರಂಭಿಸಿದರು. ಸೊ ಈಗ ಸೂತ ಮುನಿಗಳು ಹೇಳ್ತಾ ಆನ್ಸರ್ ಹೇಳ್ತಾ ಹೋಗ್ತಾರೆ. 6 ಪ್ರಶ್ನೆ ಆಗಿದೆ ನಿನ್ನೆ, ಸೊ ಅವನ ಆನ್ಸರ್ ಹೇಳ್ತಾ ಹೋಗ್ತಾರೆ. ಶ್ಲೋಕ 2. ಸೂತ ಉವಾಚ ಯಂ
ಯಂ ಪ್ರವರ್ಜಂತಂ ಅನುಪೇತಂ ಅಪೇತ ಕೃತ್ಯಂ ಕೃತ್ಯಂ ದ್ವೈಪಾಯನಃ ವಿರಹ ಕಾತರಃ ಅಜುಹಾವ ಪುತ್ರ ಇತಿ ತತ್ಮಯಾ ತಂ ತರವಃ ಅವಿನೇದುಃ ತಂ ಸರ್ವಭೂತ ಹೃದಯಂ ಮುನಿಂ ಆನತಃ ಅಸ್ಮಿ. ನೋಡಿ, ನಾವು ಸ್ವಲ್ಪ ಶ್ಲೋಕಗಳು ಕಠಿಣ ಆಗ್ತಾ ಹೋಗ್ತಾ ಇರ್ತವೆ. ನಿಮಗೆ ಏನ್ ನಾವು ಭಗವದ್ಗೀತೆಯಲ್ಲಿ ಓದಿದ್ವಿ ಸರಳವಾಗಿರೋಂಥದ್ದು, ಎರಡೆರಡು ಲೈನ್ ಅಂತದ್ದು, ಆಲ್ಮೋಸ್ಟ್ ಎರಡೆರಡು ಲೈನ್ ಇರುವಂತಹ ಶ್ಲೋಕಗಳಿದ್ದು, ಇನ್ನು ಮುಂದೆ ನಾಲ್ಕು ಲೈನ್ ಇರುವಂತ ಶ್ಲೋಕಗಳು ಸ್ವಲ್ಪ ಕಠಿಣ ಆಗ್ತಾ ಹೋಗ್ತವೆ. ಸೊ ನೀವು ಮುಂದೆ ಹೋಯ್ತಾ ಸ್ವಲ್ಪ ಕಠಿಣ ಆಗ್ತಾ ಇರ್ತವೆ. ಸ್ವಲ್ಪ ಓದಕ್ಕೂ ಇದೇ ತರ ಉಪನಿಷತ್ ಶ್ಲೋಕಗಳು. ಇದಕ್ಕಿನ್ನೂ ಕಷ್ಟ ಟಫ್ ಅಂತಂದ್ರೆ ಉಪನಿಷತ್ ಶ್ಲೋಕಗಳು. ಸೊ ಆ ತರ ಮುಂದೆ ಹೋಗ್ತಾವೆ. ಅನುವಾದ. ಶ್ರೀ ಸೂತ ಮುನಿಗಳು ನುಡಿದರು, ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಸ್ಫೂರ್ತಿಯನ್ನುಕ್ಕಿಸುವ ಆ ಮಹರ್ಷಿಗೆ, ಸುಖಮುನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಲು ಹೊರಟು ಹೋದರು. ಆಗ ಅವರ ತಂದೆ ವೇದವ್ಯಾಸರು ಮಗನ ಅಗಲಿಕೆಯಿಂದ ಕಂಗಾಲಾಗಿ, ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು. ನಿಜಕ್ಕೂ ಅದೇ ಅಗಲಿಕೆಯ ಭಾವವನ್ನು ತಳೆದ ಮರಗಳೂ ಕೂಡ ದುಃಖ ತಪ್ತ ತಂದೆಯ ಪ್ರತಿಕ್ರಿಯೆಯನ್ನು ಪ್ರತಿಧ್ವನಿಸಿದವು. ಯಾವಾಗ ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಭಗವಂತ ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಸ್ಫೂರ್ತಿಯನ್ನು ನುಗ್ಗಿಸುವ ಆ ಮಹರ್ಷಿ. ಯಾರು ಆ ಮಹರ್ಷಿ ಅಂತಂದ್ರೆ, ಇಲ್ಲಿ ಸುಖದೇವ್ ಗೋಸ್ವಾಮಿ ಅಂತ ಸರಿ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಆ ಮಹರ್ಷಿ ಅಂದ್ರೆ ಅವರು ಗುರುಗೆ ಹೇಳ್ತಾ ಇರೋದು. ಅವ್ರ ಗುರುಗೆ ಯಾರವರು? ಸುಖದೇವ್ ಗೋಸ್ವಾಮಿಗೆ ಹೇಳ್ತಾ ಇರೋದು ಆ ಮಹರ್ಷಿ. ಅವ್ರೇನಾಗಿದ್ರು, ಪ್ರತಿಯೊಬ್ಬರ ಹೃದಯಾಂತರಾಳದಲ್ಲಿ ಸ್ಫೂರ್ತಿ ನಾವು ಕುಸ್ತಾ ಇದ್ರು. ಯಾರ ಬಗ್ಗೆ ಸ್ಫೂರ್ತಿ? ಭಗವಂತನ ಬಗ್ಗೆ ಸ್ಫೂರ್ತಿ ಬರತ್ತರ ಅವರು ಹೇಳ್ತಾ ಇದ್ರು. ಅಷ್ಟೊಂದು ಅದ್ಭುತವಾಗಿ ಅವರು ವರ್ಣನೆ ಮಾಡ್ತಾ ಇದ್ರು. ಅವ್ರ ಹೃದಯದಲ್ಲಿ ಅವರು ಏನ್ ಬಗ್ಗೆ ಸ್ಫೂರ್ತಿ ಬರಬೇಕು. ಇಲ್ಲ ಅಂತಂದ್ರೆ ಸುಖದೇವ್ ಗೋಸ್ವಾಮಿ ಅಷ್ಟೊಂದು ಜನ ಋಷಿ ಮುನಿಗಳನ್ನ ಹಿಡಿದಿಟ್ಕೊಂಡು 7 ದಿನ ಕತೆ ಹೇಳಿ ಯಾರು ಎದ್ದೋಗ್ದಿರಂಗೆ ಮಾಡೋದು ಅಂತಂದ್ರೆ ಯಾವ ರೀತಿ ಇರುತ್ತದೆ? ಸೊ ಪ್ರತಿಯೊಬ್ಬರ ಬಗ್ಗೆ ಸ್ಫೂರ್ತಿ ಮಾಡ್ತಾ ಇದ್ರು. ಸೊ ಅಂತ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಇವ್ರಿಗೆ ಯಾರಿಗೆ? ಸೂತ ಗೋಸ್ವಾಮಿಗೆ ನಾನು ಪ್ರಣಾಮನ ಸಲ್ಲಿಸ್ತೀನಿ. ಯಾಕೆಂದ್ರೆ ಅವ್ರ ಗುರು, ಅದಕ್ಕೆ ಪ್ರಣಾಮನ ಸಲ್ಲಿಸ್ತಾ ಇದ್ರು. ಇದು ನೋಡಿ ಇದು ಯಾವಾಗ ನಾವು ಯಾವುದೇ ಇದಕ್ಕೆ ಕೂತ್ಕೊಂಡಾಗ ಗುರುದು ಕರುಣೆನ ಬೇಡಬೇಕು. ಗುರುಗೆ ನಮಸ್ಕಾರ ಮಾಡಿ, ಗುರುದು ಅಂದ್ರೆ ಈ ನಮಸ್ಕಾರ ಮಾಡೋದೊಂದು ಅರ್ಥ ಏನಂತಂದ್ರೆ, ಅದರಲ್ಲಿ ನಾವು ನಮ್ಮ ಒಳಗಡೆ ಮನಸ್ಸಿಂದ ಏನ್ ಮಾಡ್ಬೇಕು, ನಮ್ಮ ದೃಷ್ಟಿನ ಅವರ ಪಾದದ ಮೇಲೆ ಇಟ್ಟು ಅವರ ಕರುಣೆನ ಬೇಡ್ಕೊಬೇಕು. ಸುಮ್ಮನೆ ಮಂತ್ರ ಹೇಳೋದಲ್ಲ. ಇಲ್ಲಿ ನಾವು ಕಣ್ಮುಂಜ್ಕೊಂಡು ಅವ್ರದ್ದು ಧ್ಯಾನ ಮಾಡ್ಬೇಕು. ಅವ್ರ ಪಾದಕ ಚರಣನ ಮತ್ತೆ ಅವ್ರದ್ದು ರೂಪನ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ ನಮ್ಗೆ ಕರುಣೆ ಕೊಡಿ, ನಿಮ್ ಬಗ್ಗೆ ನಿಮ್ಮ ಪರವಾಗಿ ನಾವು ಹೇಳಕ್ ಹೋಗ್ತಾ ಇದೀವಿ, ಕರುಣೆ ಕೊಡಿ ಅನ್ಬಿಟ್ಟು ಅವರಲ್ಲಿ ಕೇಳ್ಕೋಬೇಕು. ಪ್ರತಿಯೊಬ್ರು ಇದನ್ನ ಅವ್ರ ಗುರುಗೆ ಮತ್ತೆ ಪ್ರಭುಪಾದ್ಗೆ ಪ್ರಣಾಮ ಮಾಡ್ಬೇಕಾದ್ರೆ ಇದನ್ನ ಅವರು ನೆನ್ಸ್ಕೊಳ್ಳೇಬೇಕು. ಅವ್ರು ನೆನ್ಸ್ಕೊಂಡು ಅವ್ರ ಮನ್ಸಾರ, ನಾನು ನಿಮ್ಮ ಪರವಾಗಿ ಹೇಳಕ್ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಾಯಿಂದ ಭಗವಂತಂದು ವಿಷಯಗಳು ಸ್ಪಷ್ಟವಾಗಿ ಬರ್ಲಿ, ಮತ್ತೆ ತಪ್ಪಿಲ್ದಂಗೆ ಬರ್ಲಿ, ನಿಮ್ಮ ಪ್ರತಿನಿಧಿ ಮಾಡ್ತಾ ಇದ್ದೀನಿ, ಅದು ತಪ್ಪಾಗದೆ ಇರ್ಲಿ ಅನ್ಬಿಟ್ಟು ಅವ್ರಿಗೆ ಪ್ರಣಾಮ ಮಾಡಿ ಅವ್ರ ಹತ್ರ ಆಜ್ಞೆ ಪಡ್ಕೋಬೇಕು ಅನ್ನೋದು. ಅದನ್ನ ಮಾಡ್ತಾರೆ. ಅವರು ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಲು ಹೊರಟು ಹೋದರು. ಸೊ ಸುಖದೇವ್ ಗೋಸ್ವಾಮಿ ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ, ಯಾವಾಗ ಅವರು ಜನನ ಆಗ್ತಾರೋ ಇಮಿಡಿಯೇಟ್ ಯಾವ ಉಪನಯನ ಸಂಸ್ಕಾರ ಏನೇ ಇಲ್ಲ, ಹೋಗ್ತಾನೆ ಇರ್ತಾರೆ ಕಾಡಿಗೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಏನು, ಯಾವ ಧಾರ್ಮಿಕ ವಿಧಿ ಆಗ್ಲಿ, ಯಾವುದು ಉಚ್ಚ ಸಂಸ್ಕಾರದವ್ರು ವರ್ಣದವ್ರು ಮಾಡ್ತಾರಲ್ಲ, ಅವ್ರಿಗೋಸ್ಕರ ಉಪನಯನ ಕಾರ್ಯ ಮಾಡ್ತಾರೆ, ಜಾತ ಸಂಸ್ಕಾರ ಮಾಡ್ತಾರೆ. ಸೊ ಇದೆಲ್ಲ ಹುಟ್ಟಿದ ತಕ್ಷಣ ಮಗುಗೆ ಜಾತ ಸಂಸ್ಕಾರ ಮಾಡ್ಬೇಕು. ಸೊ ಅದೆಲ್ಲ ಇಲ್ದಿರ ಅವ್ರು ಏನ್ ಮಾಡ್ತಾರೆ, ಸೀದಾ ಹುಟ್ಟಿದ ತಕ್ಷಣ ಸೀದಾ ಹೋಗ್ತಾರೆ. ಸೊ ಇದು ಕತೆ ಸ್ವಲ್ಪ ನೀವು ಕೇಳಿರ್ಬೋದು. ಸುಖದೇವ್ ಗೋಸ್ವಾಮಿ ಗರ್ಭದಲ್ಲಿ 16 ವರ್ಷ ಇರ್ತಾರೆ. 16 ವರ್ಷ ಆಚೆನೆ ಬಂದಿರಲ್ಲ. ಸೊ ಇವ್ರಿಗೆ ವೇದವ್ಯಾಸರಿಗೆ, ಅರೆ ಈ ತರ ಇದ್ರೆ ಹೆಂಗೆ, ಇದು ಪ್ರಕೃತಿಗೆ ವಿರುದ್ಧವಾಗಿರೋದು, ದಯವಿಟ್ಟು ಆಚೆ ಬಾ ಅಂತಂದ್ರೆ, ಇಲ್ಲ ನನಗೆ ಆಚೆ ಕಡೆ ಬಂದ್ರೆ ಮಾಯೆ ಇಟ್ಕೊಳ್ಳುತ್ತೆ,
ಅನ್ನೋ ಇದ್ರಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲ ಇಟ್ಕೊಳ್ಳಲ್ಲ, ನಾನು ಆಶ್ವಾಸನೆ ಕೊಡ್ತೀನಿ ಅಂದ್ರೆ ಇಲ್ಲ ನಿಂದ ಗ್ಯಾರಂಟಿ ಹೆಂಗ್ ನಂಬ್ಲಿ. ಆ ಟೈಮಲ್ಲಿ ಕೃಷ್ಣ ಇರ್ತಾರೆ, ಕೃಷ್ಣನ ಕರ್ಕ ಬಂದ್ಬಿಟ್ಟು ಕೃಷ್ಣನ ಕಡೆಯಿಂದ ಹೇಳಿಸ್ತಾರೆ, ಇಲ್ಲ ನಾನು ಮಾಯದ ಅಧಿಪತಿ, ನಾನು ಒಡೆಯ, ನೀನ್ ಆಚೆಗ್ ಬಾ ಅಂತಂದಾಗ ಸುಖದೇವ್ ಗೋಸ್ವಾಮಿ ಆಚೆಗ್ ಬರ್ತಾರೆ. ಆಚೆಗ್ ಬಂದದ್ದು ಸೀದಾ ತಂದೆ ಮುಖನೂ ನೋಡಲ್ಲ, ತಾಯಿನ ಮುಖನೂ ನೋಡಲ್ಲ, ಸೀದಾ ಕಾಡ್ಗೆ ಹೋಗ್ತಾ ಇರ್ತಾರೆ. ಯಾಕೆ? ನೋಡಿದ್ರೆ ನನ್ಗೇನ್ ಮೋಹ ಬಂದ್ಬಿಟ್ಟು ನಾನು ಇಲ್ಲಿ ಉಳ್ಕೋಬೇಕು ಹೋಗುತ್ತೆ. ಅಷ್ಟೊಂದು ವೈರಾಗ್ಯ ಮೂರ್ತಿ ಸುಖದೇವ್ ಗೋಸ್ವಾಮಿ. ಯಾವ ಉಪನಯನ, ಯಾವ ಸಂಸ್ಕಾರ ಏನಿಲ್ಲ, ಹುಡ್ತಾನೆ ಅವರು ಮುಕ್ತಾತ್ಮರಾಗಿದ್ರು, ಹುಡ್ತಾನೆ. ಸೊ ಅಂತ ಸುಖದೇವ್ ಗೋಸ್ವಾಮಿ. ಸೊ ಇದು ದೊಡ್ಡ ಸ್ಟೋರಿ ಇದೆ. ಸೊ ಒಂದಿನ ಇನ್ನು ಡೀಟೇಲ್ ಆಗಿ ಅವ್ರ ಮುಂದೆ ಬರುತ್ತೆ, ಅವಾಗ ಹೇಳೋಣ. ಸಂಸ್ಕಾರ ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಸನ್ಯಾಸ ಸ್ವೀಕರಿಸಲು ಹೊರಟುವುದು. ಆಗ ಅವರ ತಂದೆ ವೇದವ್ಯಾಸರು, ಸೊ ವೇದವ್ಯಾಸರಿಗೆ ಸ್ವಲ್ಪ ಕರುಣೆ ಅಲ್ವಾ, ಮಗ ಈ ತರ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವ್ನ ಹಿಂದೆನೆ ಕಂಗಾಲಾಗಿ ಏನ್ ಮಾಡ್ತಾ ಇದೆ, ಹಿಂದೆ ಹೋಗಿ ಓ ನನ್ ಮಗನೇ ದಯವಿಟ್ಟು ನಿಂತ್ಕೋ ಅಂತ ಹಿಂದೆಗಡೆ ಹೋಗ್ತಾ ಇದ್ದಾರೆ. ಸುಖದೇವ್ ಗೋಸ್ವಾಮಿ ನೀನ್ ತಿರುಗೂ ನೋಡಲ್ಲ, ಅವ್ರ ತಂದೆ ಕೂಗೆ ಹೋಗ್ತಾನೆ ಇರ್ತಾರೆ. ಸೊ ಅವ್ರದ್ದು ದುಃಖ ತಪ್ತ ಎಷ್ಟು ಇದಾಗಿರುತ್ತೆ ಅಂತಂದ್ರೆ, ಅವರ ಧ್ವನಿ ಕೇಳಿಸಿ ಅಷ್ಟೊಂದು ಆರ್ತನಾದ ಅಂದ್ರೆ ಅವರ ಒಂದು ಇದ್ ಕೇಳಿ ಮರ ಗಿಡಗಳು ಕೂಡ ಅದನ್ನ ಪ್ರತಿಧ್ವನಿ ಮಾಡ್ತಾ ಇದ್ದೇವೆ. ಅಷ್ಟೊಂದು ದುಃಖ ತಪ್ತವಾಗಿ ಮಗ ಅಂತ ಕೂಕೋತಾ ಇದ್ರು ಕೂಡ ಅವರು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಎಂತ ಮಗನಿಗೂ ಕರುಣೆ ಬಂದು ವಾಪಸ್ ಬರ್ಬೇಕು, ಆದ್ರೂ ಕೂಡ ಇಲ್ಲ, ಅವರು ಸೀದಾ ವಾಪಸ್ ಬರೋದೇ ಇಲ್ಲ, ಹೊರಟೋಗ್ತಾರೆ. ಸೊ ಮುಂದೊಂದು ಸಂದರ್ಭದಲ್ಲಿ ಅವ್ರನ್ನ ಕರೆಸ್ತಾರೆ. ಸೊ ಈಗಂತೂ ಅವ್ರ ಮಾತು ಕೇಳಿದ್ರ ಹೊರಟೋಗ್ತಾರೆ. ಸೊ ಅಂತ ವೈರಾಗ್ಯ ಮೂರ್ತಿ ಆ ತರ ಆಗಿರೋರು ಸುಖದೇವ್ ಗೋಸ್ವಾಮಿ. ಸೊ ಅಂಥವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅವರು ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಸುಖದೇವ್ ಗೋಸ್ವಾಮಿ ತಿಳ್ಕೊಳ್ಳಿ, ಸೂತ ಗೋಸ್ವಾಮಿ ಬಂದ್ಬಿಟ್ಟು ಇಲ್ಲಿ ಖುದ್ದಾಗಿ ಕತೆ ಹೇಳ್ತಾ ಇರೋರು. ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸುಖದೇವ್ ಗೋಸ್ವಾಮಿ ಸುಖದೇವ್ ಗೋಸ್ವಾಮಿ ಬಂದ್ಬಿಟ್ಟು ಹಿಂದೆ ಪರೀಕ್ಷಿತ್ ಮಹಾರಾಜ್ಗೆ ಆಲ್ರೆಡಿ ಹೇಳಿರೋರು. ಈ ಸೂತ ಗೋಸ್ವಾಮಿದು ಗುರು ಅಲ್ಲಿ ಹೇಳಿದ್ದು. ಅಲ್ಲಿ ಹೇಳುವಾಗ ಸೂತ ಗೋಸ್ವಾಮಿ ಇದ್ದು ಕೇಳಿಸ್ಕೊಂಡು ಇಲ್ಲಿ ಬಂದು ಹೇಳ್ತಾ ಇರೋದು. ಆ ಕತೆಗೂ ಈ ಕತೆಗೂ ಆಲ್ಮೋಸ್ಟ್ ಸುಮಾರು ಅಂತಂದ್ರೆ ಇದು ಎಕ್ಸಾಕ್ಟ್ ಆಗಿ ನಮ್ಗೆ ಟೈಮ್ ಗೊತ್ತಿಲ್ಲ, 200-300 ವರ್ಷ ಆದ್ಮೇಲೆ ಹೇಳ್ತಾ ಇರೋಂಥ ಕತೆ ಇದು. ಪರೀಕ್ಷಿತ್ ಮಾಧವ ಸೂತ ಗೋಸ್ವಾಮಿ ಕತೆ ಹೇಳಾದ್ಮೇಲೆ, ಅಲ್ಲಿ ಕತೆ ನಡೆದಾದ್ಮೇಲೆ ಮತ್ತೆ ನೈಮಿಷಾರಣ್ಯದಲ್ಲಿ ಋಷಿಮುನಿಗಳೆಲ್ಲ ಸೇರ್ಕೊಂಡು ಕಲಿಯುಗನ ಪ್ರಭಾವನ ತಡೆಯೋಕ್ಕೋಸ್ಕರ ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿ ಕೇಳಿಸ್ಕೊಂಡಂತ ಸೂತ ಗೋಸ್ವಾಮಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಕತೆ ಹೇಳಕ್ ಶುರು ಮಾಡ್ತಾರೆ. ಅದನ್ನೇ ಈ ಸೂತ ಗೋಸ್ವಾಮಿ ನುಡಿದರು ಅಂತ ಹೇಳ್ತಾ ಇರೋದು. ಅಲ್ಲಿ ನಾನು ಯಾಕೆ ಅವ್ರಿಗೆ ನಮಸ್ಕಾರ, ಸುಖದೇವ್ ಗೋಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದೀನಿ, ನಾನು ಅವ್ರ ಹತ್ರ ಕೇಳಿದ್ದೀನಿ, ನಮ್ ಗುರು ಅವರು ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತು ಹೋಗೋವರೆಗೂ ಅದು ಕನ್ಫ್ಯೂಸ್ ಆಗತ್ತೆ. ಇದು ನಮಗೂ ಆಗಿರೋದು. ಇದೆಯೇ ಸೂತ ಗೋಸ್ವಾಮಿ ಅಂತಾರೆ, ಸುಖದೇವ್ ಗೋಸ್ವಾಮಿ ಅಂತಾರೆ, ಎಲ್ಲ ಗೋಸ್ವಾಮಿಗಳೇ ಆದ್ರಲ್ಲ, ಯಾವ ಗೋಸ್ವಾಮಿ ಅಂತ ಕನ್ಫ್ಯೂಸ್ ಆಗ್ತಿತ್ತು. ಅದ್ರ ಬಗ್ಗೆ ಸ್ವಲ್ಪ ನೀವು ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ. ಇದು ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಸೂತ ಗೋಸ್ವಾಮಿ ಏನ್ ಹೇಳ್ತಾ ಇದಾರೆ, ಸುಖದೇವ್ ಗೋಸ್ವಾಮಿಗೆ ನಮಸ್ಕಾರ ಮಾಡ್ತಾ ಇದಾರೆ. ಅವರು ಹುಟ್ಟಿದ ತಕ್ಷಣ ಯಾವುದೇ ಸಂಸ್ಕಾರಕ್ಕೆ ಒಳಗಾಗ್ದಿರ ಕಾಡ್ಗೆ ಹೋಗ್ತಾರೆ. ಸೊ ವ್ಯಾಸ ಮಹರ್ಷಿ ಅವ್ರನ್ನ ಹೋಗಿ ಟ್ರೈ ಮಾಡ್ತಾರೆ, ಅವ್ರನ್ನ ಕರ್ಕ ಬರಕ್ಕೆ ಟ್ರೈ ಮಾಡ್ತಾರೆ, ಬಟ್ ವಾಪಸ್ಸು ಬರಲ್ಲ, ಅವರು ಹೊರಟೋಗ್ತಾರೆ. ಸೊ ಭಾವಾರ್ಥ, ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯು ತನ್ನ ಅನುಯಾಯಿಗಳು ಪಾಲಿಸಬೇಕಾದ ಹಲವು ಶಾಸ್ತ್ರೋಕ್ತ ಕರ್ಮಗಳನ್ನು ವಿಧಿಸುತ್ತದೆ. ವೇದಾಧ್ಯಯನ ಮಾಡ ಬಯಸುವ ವಿದ್ಯಾರ್ಥಿ ಸದ್ಗುರುವಿನ ಬಳಿ ಹೋಗಿ ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳಬೇಕೆಂದು ಈ ಕರ್ಮವನ್ನು ವಿಧಿಸುತ್ತದೆ. ಹೇಳಬೇಕು, ಆ ಕರ್ಮಗಳು ವಿಧಿಸುತ್ತವೆ. ಯಜ್ಞೋಪವಿತವು ಆಚಾರ್ಯನ ಅಥವಾ ಸದ್ಗುರುವಿನ ಬಳಿ ವೇದಾಧ್ಯಯನ ಮಾಡುವುದಕ್ಕೆ ಬೇಕಾದ ಅರ್ಹತೆಯ ಸಂಕೇತ. ಶ್ರೀ ಶುಕ ಮುನಿಗಳು ಹುಟ್ಟಿನಿಂದಲೇ ಜೀವನ್ಮುಕ್ತರಾದ್ದರಿಂದ ಅಂತ ಸಂಸ್ಕಾರ ಕರ್ಮವನ್ನು ಪಾಲಿಸಿರಲಿಲ್ಲ. ಸೊ ಇಲ್ಲಿ ನಮ್ಮ ವರ್ಣಾಶ್ರಮ ಧರ್ಮ ಏನ್ ಮಾಡುತ್ತೆ, ಒಬ್ಬ ವ್ಯಕ್ತಿ ಇದೇ ರೀತಿ ನಡಿಬೇಕು, ಇದೇ ರೀತಿ ಆಗ್ಬೇಕು ಅವನಿಗೆ ಅಂತ ಅವನಿಗೆ ಕೆಲವೊಂದು ಸಂಸ್ಕಾರಗಳನ್ನ ವಿಧಿ ಮಾಡಿ. ಹುಟ್ಟಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಜಾತ ಸಂಸ್ಕಾರ ಮಾಡಬೇಕು. ಆಮೇಲೆ ಅವನಿಗೆ ಸ್ವಲ್ಪ ದಿನ ಆಗಿದ ತಕ್ಷಣ ಅವನಿಗೆ ನಾಮಕರಣ ಮಾಡಬೇಕು, ನಾಮಕರಣ ಸಂಸ್ಕಾರ ಮಾಡಬೇಕು. ಮತ್ತೆ ಮುಂಡನ ಸಂಸ್ಕಾರ ಮಾಡಬೇಕು, ಅವ್ನು ಕೂದಲು ಕೊಡಬೇಕು. ಸೊ ಇದೆಲ್ಲ ಸಂಸ್ಕಾರಗಳು ವಿಧಿ. ಯಾಕೆ ಅಂತಂದ್ರೆ ಏನಿದು ಅರ್ಥ ಏನಂತಂದ್ರೆ, ಒಬ್ಬ ವ್ಯಕ್ತಿಗೆ ಮಂತ್ರದಿಂದ ಅವನನ್ನ ರಕ್ಷಣೆ ಮಾಡೋದು. ಈ ಸಂಸ್ಕಾರಗಳು ಸುಮ್ಮನೆ ಹೇಳಿದ್ದಲ್ಲ, ಸುಮ್ಮನೆ ಮಾಡೋದಲ್ಲ ಇದೆಲ್ಲ.
ಮಂತ್ರವಿಧಿಯಿಂದ ಆ ವ್ಯಕ್ತಿಗೆ ಕಾಲಕ್ಕೆ ಮಂತ್ರಗಳ ಇದರಿಂದ ಅವ್ರನ್ನ ರಕ್ಷಣೆ ಮಾಡ್ತಾ ಇರೋದು ಅಂತ. ನಾವು ತಿನ್ಸೋಕ್ ಒಂಥರ ಸಂಸ್ಕಾರ ಮಾಡಬೇಕು, ಮತ್ತೆ ಅಕ್ಷರಾಭ್ಯಾಸದ ದಿನ ಸಂಸ್ಕಾರ ಮಾಡಬೇಕು. ಇದಕ್ಕಿಂತ ಮುಂಚೆ ಅವರು ಗರ್ಭಧಾನ ಸಂಸ್ಕಾರನೂ ಮಾಡಿರ್ಬೇಕು ತಂದೆ ತಾಯಿಗಳು. ಅವ್ನು ನೋಡಂತ ಮಗು ಗಂಡ ಹೆಂಡ್ತಿರು ಗರ್ಭಧಾನ ಸಂಸ್ಕಾರಕ್ಕೊಳಗಾದ್ಮೇಲೆ ಆ ಮಗುನ ಅವ್ರು ಪಡಿಬೇಕು. ಆ ತರ ಮಗುಗೆ ಇದು ವಿಧಿವಿಧಾನದಿಂದ ಈ ತರ ಎಲ್ಲಾ ಸಂಸ್ಕಾರಗಳು ಮಾಡಿದ್ರೆ ಪಕ್ಕ ಅವನು ಗ್ಯಾರಂಟಿ ಭಗವಂತ ಧಾಮಕ್ಕೆ ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆಲ್ಲಾ ವಿಧಿವಿಧಾನಗಳು ಆದಾಗ ಅವನಲ್ಲಿ ಏನಾಗುತ್ತೆ, ಆ ಸಂಸ್ಕಾರದ ರೀತಿಯಿಂದ ಅವನಲ್ಲಿ ಅದೇ ತರ ಗುಣಗಳು ಬರುತ್ತೆ, ಅದೇ ತರ ಅವನು ಬೆಳಿತಾನೆ. ಇದು ಸಂಸ್ಕಾರ ಇರೋದು. ಒಬ್ಬ ವ್ಯಕ್ತಿ, ನಮ್ಮ ಶಾಸ್ತ್ರ ಸುಮ್ಮನೆ ಎಲ್ಲೂ ಹೇಳಿಲ್ಲ ನಮ್ದು, ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಆ ಮಂತ್ರನೇ ಯಾವಾಗ ಅವನಿಗೆ ಹೇಳ್ತಾರೋ ಅವನ ತಲೆಯಲ್ಲಿ ಏನಾಗುತ್ತೆ, ಆ ಮಂತ್ರ ಕೂತ್ಕೊಂಡು ಇದ್ ಮಾಡ್ತಾ ಅವನಿಗೆ ಒಂದು ಪವರ್ ಬರುತ್ತೆ. ಆ ಪವರ್ನ ಯೂಸ್ ಮಾಡ್ಕೊಂಡು ಅವನು ಮುಂದೆ ಅವನ ಜೀವನ ಮಾಡ್ತಾ ಹೋಗ್ತಾನೆ. ಪ್ರತಿ ಒಂದು ಇದ್ರಲ್ಲೂ ಕೂಡ ಈ ಸಂಸ್ಕಾರಗಳು ನಡಿಬೇಕು. ಸೊ ಅದನ್ನೇ ಹೇಳ್ತಾ ಇದಾರೆ, ಯಜ್ಞೋಪಯೋಗ ಅಂದ್ರೆ ಯಜ್ಞನ ಧರಿಸ್ಬೇಕು, ಯಜ್ಞ ಮಂತ್ರ ಜಪ ಮಾಡಕ್ ಶುರು ಮಾಡ್ಬೇಕು. ಏನೋ ಆ ಯಜ್ಞೋಪಯುಕ್ತ ಆಗ್ತೀವಲ್ಲ, ಈ ಥ್ರೆಡ್ ಅಂತ ಹೇಳ್ತೀವಿ, ಬ್ರಾಹ್ಮಣ ಥ್ರೆಡ್, ಅದ್ ಹಾಕದ್ಮೇಲೆ ಅವನು ಗುರು ಹತ್ರ ಹೋಗ್ಬಿಟ್ಟು ಅಧ್ಯಯನ ಮಾಡಕ್ಕೆ ಇದಾಗುತ್ತೆ. ಅದು ಮೊದಲನೇ ಆಗ್ಬೇಕಾಗಿರೋ ಕೆಲಸ. ಸೊ ಅದನ್ನು ಕೂಡ ಇಲ್ಲಿ ಸುಖದೇವ್ ಗೋಸ್ವಾಮಿ ಮಾಡ್ಕೊಂಡಿಲ್ಲ. ಗುರುಗಳ ಬಳಿಗೆ ಹೋಗ್ಬೇಕು ಅನ್ನೋದು ಕೂಡ ಮಾಡಿ, ಯಾಕೆಂದ್ರೆ ಅವರು ಹುಡ್ತಲೇ ಜೀವನ್ಮುಕ್ತರಾಗಿದ್ರು, ಅದಕ್ಕೆ ಅವ್ರು ಸನ್ಯಾಸ ಎಲ್ಲಾ ಸಂಸ್ಕಾರನ ತೊರೆದು ಮಾಡಬಹುದು. ನೆಕ್ಸ್ಟ್ ಹೇಳ್ತಾರೆ, ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರ್ತಾನೆ, ಸಂಸ್ಕಾರ ಪ್ರಕ್ರಿಯೆಯಿಂದ 2ನೇ ಜನ್ಮ ತಳೆಯುತ್ತಾನೆ. ದ್ವಿಜ ಬಂಧು ಆಗಿರ್ತಾನೆ, ದ್ವಿಜ ಆಗ್ತಾನೆ. ಸಾಮಾನ್ಯ ಹುಡುವಾಗ ಒಬ್ಬ ವ್ಯಕ್ತಿ ಯಾವಾಗ್ಲೂ ಕೂಡ ಅವನು ಸಾಧಾರಣ ಆಗಿರ್ತಾನೆ. ಯಾವಾಗ ಅವನಿಗೆ ಈ ಸಂಸ್ಕಾರ ಕ್ರಿಯೆಗಳು ನಡೀತಾವಲ್ಲ, ಇದರಿಂದ ಅವನು ದ್ವಿಜ ಆಗ್ತಾನೆ. ಇಲ್ಲಾಂದ್ರೆ ದ್ವಿಜ ಆಗಿಲ್ಲ ಅಂದ್ರೆ ದ್ವಿಜ ಅಂತಂದ್ರೆ ಬ್ರಾಹ್ಮಣ, ದ್ವಿಜ ಬಂಧು ಆಗ್ಬಿಡ್ತಾನೆ. ಅವನು ಹೊಸ ಬೆಳಕನ್ನು ಕಂಡಾಗ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಬಯಸಿ ವೇದಗಳನ್ನು ವ್ಯಾಸಂಗ ಮಾಡಲು ಸದ್ಗುರುವಿನ ಬಳಿಗೆ ಹೋಗುತ್ತಾನೆ. ಆ ಸದ್ಗುರು ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಡುತ್ತಾನೆ. ಈ ರೀತಿ ಮನುಷ್ಯನೊಬ್ಬ 2ನೇ ಜನ್ಮವುಳ್ಳವ ಅಥವಾ ದ್ವಿಜನಾಗುತ್ತಾನೆ. ಸೊ ಉಡದು, ಅದಕ್ಕೆ ಬ್ರಾಹ್ಮಣಿಗೆ ದ್ವಿಜ ಅಂತ ಹೇಳೋದು. ದ್ವಿಜ ಅಂತಂದ್ರೆ 2 ಅಂತ. ಒಂದು ತಾಯಿ ಗರ್ಭದಿಂದ ಆಗಂತ ದ್ವಿಜ, ಒಂದು ಹುಟ್ಟು. ಇನ್ನೊಂದು ಗುರುಗಳಿಂದ ಈ ಸಂಸ್ಕಾರ ಎಲ್ಲ ಆಗ್ತಾರ, ಆವಾಗ ಆಗಂತ 2ನೇ, ಅದು ಹುಟ್ಟು, 2ನೇ ಹುಟ್ಟು. ಸೊ ಅವಾಗ ಅವನು ದ್ವಿಜ ಆಗ್ತಾನೆ, ಅಂದ್ರೆ ಬ್ರಾಹ್ಮಣ, ಆಲ್ಮೋಸ್ಟ್ ಬ್ರಾಹ್ಮಣ. ಸೊ ಅದಕ್ಕೆ ದ್ವಿಜ ಅಂತ ಹೇಳ್ತಾರೆ. ಸೊ ಅಕಸ್ಮಾತ್ ಇದನ್ನ ಪಡಿದೇ ಇರೋನ್ಗೆ ದ್ವಿಜ ಬಂಧು ಅಂತ ಹೇಳ್ತಾರೆ, ಅಂತ ಅವನ್ನ ಹೇಳ್ತಾರೆ. ಸೊ ಇದು ಆಕ್ಚುಲಿ ಈ ಮೊಟ್ಟೆ ಇದೆಯಲ್ಲ, ಪಕ್ಷಿಗಳ ಮೊಟ್ಟೆ, ಆ ಮೊಟ್ಟೆಗೂ ದ್ವಿಜ ಅಂತ ಹೇಳ್ತಾರೆ, ಪಕ್ಷಿಗಳಿಗೂ ದ್ವಿಜ ಅಂತ ಹೇಳಿ. ಯಾಕೆಂತಂದ್ರೆ ಅವ್ರಿಗೆ 2 ಹುಟ್ಟು. ಒಂದು ಫಸ್ಟ್ ಅಂಡದಲ್ಲಿ ಹುಡ್ತಾರೆ, ಮೊಟ್ಟೆಲಿ ಹುಡ್ತಾರೆ, ಡೈರೆಕ್ಟ್ ಹೋಗಲ್ಲ. ಆ ಮೊಟ್ಟೆ ಮತ್ತೆ ತಿರ್ಗಾ ಮೊಟ್ಟೆಯಿಂದ ಆಚೆ ಬರುತ್ತಲ್ಲ, ಅದು 2ನೇ ಹುಟ್ಟು ಅಂತ ಹೇಳ್ತಾರೆ. ಅದಕ್ಕೇನೆ ಪಕ್ಷಿಗಳಿಗೆಲ್ಲ ದ್ವಿಜ ಅಂತ ಹೇಳ್ತಾರೆ. ಸೊ ಈ ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡಬಹುದು. ವೇದಗಳಲ್ಲಿ ನಿಷ್ಣಾತನಾದ ಮೇಲೆ ಆತ ವಿಪ್ರನೆನಿಸುತ್ತಾನೆ. ವಿಪ್ರ ಅಥವಾ ವೇದವೆತ್ತವಾದ ಬ್ರಾಹ್ಮಣ ತನ್ಮೂಲಕ ಪರಾತ್ಪರನನ್ನು ಅರಿತು ವೈಷ್ಣವ ಪದವನ್ನು ತಲುಪುವವರೆಗೂ ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ. ಸೊ ನೋಡಿ, ತುಂಬಾ ಮುಖ್ಯವಾಗಿರುವಂತಹ ಪ್ರಭುಪಾದ ಚರ್ಚೆ ಹೇಳ್ತಾರೆ, ದ್ವಿಜ ಆದ್ಮೇಲೆ ಅವನು ವೇದಾಧ್ಯಯನ ಪ್ರಾರಂಭ ಮಾಡ್ತಾನೆ. ವೇದಾಧ್ಯಯನ ಮಾಡ್ತಾ ಅದರಲ್ಲಿ ನಿಷ್ಣಾತ ಆದ್ಮೇಲೆ, ತುಂಬಾ ಎಕ್ಸ್ಪರ್ಟ್ ಆದ್ಮೇಲೆ ಅವನು ಏನಾಗ್ತಾನೆ, ವಿಪ್ರ ಆಗ್ತಾನೆ. ವಿಪ್ರ ಅಂದ್ರೆ ಬ್ರಾಹ್ಮಣ ಆಗ್ತಾರೆ. ವಿಪ್ರ ಅಥವಾ ವೇದವೆತ್ತ ವಿಪ್ರ ಅಥವಾ ವೇದವೆತ್ತ ಬ್ರಾಹ್ಮಣ ತನ್ಮೂಲಕ ಪರಾತ್ಪರನ್ನು ಅರಿತು, ಅಂದ್ರೆ ತನ್ಮೂಲಕ ಅದರಿಂದ ಅವನು ತಿಳ್ಕೊಂಡಂತ ಜ್ಞಾನದಿಂದ, ನಿಷ್ಣಾತ ಆದಂತ ವೇದಗಳ ಜ್ಞಾನದಿಂದ ಅವನು ಪರಾತ್ಪರನ ಅಂದ್ರೆ ಭಗವಂತನ ತನ್ಮೂಲಕ ಪರಾತ್ಪರನ್ನು ಅರಿತು ಭಗವಂತನ ಅರ್ಥಕೊಂಡು ವೈಷ್ಣವ ಪದವನ್ನು ತಲುಪುತ್ತಾನೆ. ಪೂರ್ಣ ಪ್ರಮಾಣದಲ್ಲಿ ವೈಷ್ಣವ ಪದನ ತಲುಪೋದು ಬ್ರಾಹ್ಮಣಿಗಿನ್ನ, ಅದಕ್ಕೆ ವೈಷ್ಣವ ಮೇಲೆ ಅಂತ ಹೇಳೋದು. ವೈಷ್ಣವ, ಇಲ್ಲಿ ಪ್ರಭುಪಾದ ಇನ್ನೊಂದ್ ಕಡೆ ಹೇಳ್ತಾರೆ, ವೈಷ್ಣವ ಅಂತಂದ್ರೆ ಪ್ರಭುಪಾದ ಮುಂದೆ ಹೇಳ್ತಾರೆ ನೋಡಿ, ವೈಷ್ಣವ ಪದವನ್ನು ತಲುಪುತ್ತಾನೆ, ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ. ಯಾವಾಗ ವೈಷ್ಣವಾಗಿ ಆಧ್ಯಾತ್ಮಿಕದಲ್ಲಿ ಉನ್ನತಿ. ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾತಕೋತ್ತರ ಪದವಿ.
ಒಬ್ಬ ಬ್ರಾಹ್ಮಣ ಆಗಿರೋನು, ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಓದಿರೋ, ಡಿಗ್ರಿ ಓದಿರೋ PhD ಮಾಡ್ತಾನಲ್ಲ, PhD ಅಂತ ದೊಡ್ಡ ಒಂದು ಹುದ್ದೆ ಇದು ಮಾಡ್ತಾನೆ. ಆ ಹುದ್ದೆ ಅದನ್ನ ಪಡ್ಕೊಂಡು ಆದ್ಮೇಲೆ ಅವನಿಗೆ ಸಿಗದೆ PhD ಅಂತ. ಸೊ ಅದೇ ತರ ಇಲ್ಲಿ ಬ್ರಾಹ್ಮಣ ಆದವನಿಗೆ PhD ಅಂದ್ರೆ ಅದನ್ನು ವ್ಯಾಸಂಗ ಮಾಡಿದ್ಮೇಲೆ ಅವನಿಗೆ ಸಿಗೋ ಪದವಿ ಏನು? ವೈಷ್ಣವ. ಬ್ರಾಹ್ಮಣ ಬೇಕಾದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಬ್ರಾಹ್ಮಣ ಬೇಕಾದ್ರೆ ಎಲ್ಲಾ ದೇವತೆಗಳನ್ನ ಬೇಕಾದ್ರೆ ಪೂಜೆ ಮಾಡಕ್ಕೆ ಒಪ್ಕೊಂತಾನೆ, ಪೂಜೆ ಮಾಡ್ಕೊಡಿ ಅಂತ ಮಾಡ್ಕೊಡ್ತಾನೆ. ವೈಷ್ಣವ ನೋ, ವಿಷ್ಣು ಬಿಟ್ರೆ ನಾನು ಯಾರಿಗೂ ಪೂಜೆ ಮಾಡಲ್ಲ. ವಿಷ್ಣುವತ್ವ, ವಿಷ್ಣುನ ನಾನು ಭಗವಂತ ಅಂತ ಬಿಟ್ಟು ಬೇರೆ ಯಾರನ್ನೂ ಕೂಡ ನಾನು ಪೂಜೆ ಮಾಡೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ. ಓನ್ಲಿ ಕೃಷ್ಣ, ವಿಷ್ಣು, ನನಗೊಬ್ಬನೇ ಭಗವಂತ. ಯಾರು? ವಿಷ್ಣು, ಕೃಷ್ಣ. ಅದು ಬಿಟ್ಟು ಬೇರೆ ದೇವತೆಗಳಾಗ್ಲಿ ಅವ್ರಿಗೆ ಯಾರಿಗೂ ಅವನು ಪೂಜೆ ಮಾಡ, ಮರ್ಯಾದೆ ಕೊಡಲ್ಲ ಅಂತಲ್ಲ, ಮರ್ಯಾದೆ ಕೊಡ್ತಾನೆ. ಬಡ ಭಗವಂತನ ಸ್ಥಾನದಲ್ಲಿ ನಿಂತ್ಕೊಂಡು ಅವನು ಭಗವಕ್ಕೆ ಇವ್ರಿಗೊಂದು ಪೂಜೆ ಮಾಡೋಣ ಪರವಾಗಿಲ್ಲ, ಇಲ್ಲ ಮಾಡಲ್ಲ. ವೈಷ್ಣವ ಅಂದ್ರೆ ನೋಡಿ, ಮುಂದೆ ಹೇಳ್ತಾರೆ ನೋಡಿ, ಉನ್ನತಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗುತ್ತಾನೆ. ಉನ್ನತವಾಗಿರಂತ ಬ್ರಾಹ್ಮಣ, ಉನ್ನತಶೀಲ ಬ್ರಾಹ್ಮಣ, ಬರೀ ಉನ್ನತ ಅಲ್ಲ, ಉನ್ನತಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗುತ್ತಾನೆ. ವೈಷ್ಣವ ಅಂದರೇನೆ ತನ್ನನ್ನರಿತ ವಿದ್ಯಾವಂತ ಬ್ರಾಹ್ಮಣ ಎಂದರ್ಥ. ಪ್ರಭುಪಾದ ಎಂತ ಒಡ್ಗಳು ಬರೀತಾರೆ ನೋಡಿ. ವೈಷ್ಣವ ಅಂದ್ರೇನು? ತನ್ನನ್ನ ತಾನು ಅರ್ಥಕೊಂಡಿರೋಂತ ವಿದ್ಯಾವಂತ ಬ್ರಾಹ್ಮಣ. ಬ್ರಾಹ್ಮಣತ್ವ ಎಲ್ಲರಿಗೂ ನೋಡಿ, ಈಗ ವೈಷ್ಣವನಿಗೆ ಬ್ರಾಹ್ಮಣತ್ವ ತಾನೇ ಇರುತ್ತೆ, ಬ್ರಾಹ್ಮಣನಿಗೆ ವೈಷ್ಣವತ್ವ ಇರಲ್ಲ. ಈಗ ನೋಡಿ, ನಾವು ಮೇಲ್ಕೋಟೆಯಲ್ಲಿ ನೋಡ್ತೀವಿ ನಾವು, ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನಮ್ಗೆ, ಆದ್ರೂ ಕೂಡ ನಾವು ತಿಳಿದಿದ್ದನ್ನ ಹೇಳ್ತೀವಿ. ಅವರು ಬನ್ನಿ ಗಣೇಶನ ಪೂಜೆ ಮಾಡ್ಕೊಂಡಿದ್ರು ಮಾಡ್ಕೊಡ್ತಾರೆ, ಗಣೇಶನಿಗೆ ಅಭಿಷೇಕ ಮಾಡಿದ್ರು ಮಾಡ್ಕೊಡ್ತಾರೆ, ಚಾಮುಂಡಿಗೆ ಅಭಿಷೇಕ ಮಾಡಿದ್ರು ಮಾಡ್ತಾರೆ. ಅವ್ರ ಮನೇಲಿ ನೋಡಿ ಎಲ್ಲಾ ದೇವತೆಗಳು ಇರ್ತಾರೆ, ವೈಷ್ಣವನ್ನೇ ಮಾಡ್ತಾರೆ, ವೈಷ್ಣವ ತಿಲಕ ಹಾಕ್ತಾರೆ, ಎಲ್ಲಾದು ವಿಷ್ಣು ತತ್ವನೇ ಮಾಡ್ತಾರೆ. ಆದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾನು ವಿಷ್ಣುನ್ ಬಿಟ್ಟು ನಾ ಮಾಡೋದಿಲ್ಲ ಅಂತ ಹೇಳಲ್ಲ ಅವ್ರು. ಎಲ್ಲರಿಗೂ ಮಾಡ್ಬೇಕು, ಅದ್ರಲ್ಲಿ ಏನ್ ತಪ್ಪು ಅಂತಾರೆ. ಇಲ್ಲ, ವೈಷ್ಣವ ಅಂದ್ರೆ ಕೃಷ್ಣ ವಿಷ್ಣು ಒಬ್ಬನೇ ಅಂತ ನಾವು ಅಂತೀವಿ. ಓಕೆ, ಸೊ ಇಲ್ಲಿ ಪ್ರಭುಪಾದ ಇದನ್ನ ಬೇಕಾದ್ರೆ ಮತ್ತೆ ಮತ್ತೆ ಓದಿನಿ. ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾತಕೋತ್ತರ ಪದವಿ. ಅದೇ ಉನ್ನತಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗಿರಬೇಕು, ವೈಷ್ಣವನಾಗಬೇಕು. ವೈಷ್ಣವ ಅಂದರೇನೆ ತನ್ನನ್ನ ತಾನರಿತ ವಿದ್ಯಾವಂತ ಬ್ರಾಹ್ಮಣ ಎಂದರ್ಥ. ಯಾರು ತನ್ನ ಅರ್ಥಕೊಂಡಿರ್ತಾರೋ ಬ್ರಾಹ್ಮಣ ಆಗಿರೋನು, ಅವನು ನಿಜವಾದ ವೈಷ್ಣವ. ಓಕೆ, ವೈಷ್ಣವ ಅಂದ್ರೆ ವಿಷ್ಣುಗೆ ಸಂಬಂಧಪಟ್ಟವನು ಅಂತ. ವಿಷ್ಣು ಬಿಟ್ರೆ ಬೇರೇನು ಅವನಿಗಿಲ್ಲ, ಸಂಬಂಧ ಇಲ್ಲ. ಓಕೆ, ಇಲ್ಲಿ ಯಾಕೆ ಇದು ಮಾತು ಬಂತು ಅಂತಾರೆ ಪ್ರಭುಪಾದ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವಾಗ ನಾವು ಇದನ್ನ ಸಂಸ್ಕಾರನೆಲ್ಲ ಮಾಡ್ಕೋಬೇಕು ಅಂತಲ್ಲ, ಇಲ್ಲಿ ಮುಂದೆ ಪ್ರಭುಪಾದ ಹೇಳ್ತಾರೆ, ವೈಷ್ಣವನಿಗೆ ಯಾವುದೇ ಸಂಸ್ಕಾರ ಬೇಕಾಗಿಲ್ಲ. ವಿಷ್ಣುವತ್ವನ ಪೂಜೆ ಮಾಡೋದಾದ್ರೆ ಯಾವ ಸಂಸ್ಕಾರಕ್ಕೆ ಒಳಗಾಗ್ಬೇಕಾಗಿಲ್ಲ ಅಂತ. ಹಂಗಂದ್ರೆ ನಾವು ಸಂಸ್ಕಾರ ಬೇಡವಂತಲ್ಲ, ಬೇಕು ನಮ್ಗೆಲ್ಲ. ಆದ್ರೆ ಮುಂದೆ ಹೇಳುತ್ತೆ, ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಇದನ್ನ ಮುಂದೆನೂ ಕೂಡ ಶ್ರೀಮದ್ ಭಾಗವತ ಮೇಲೆ ಹೇಳ್ತಾರೆ. ಸೊ ಇವರು ಸುಖದೇವ ಗೋಸ್ವಾಮಿ, ಯಾವೊಬ್ಬ ವ್ಯಕ್ತಿ ಭಗವಂತ ನಾಮ ಜಪ ಮಾಡಕ್ ಶುರು ಮಾಡಿದ್ರೆ ಅವನು ವೈಷ್ಣವನ್ಗಿನ್ನ ಮೇಲೆ, ಅಂದ್ರೆ ವೈಷ್ಣವ, ಪೂರ್ಣ ವೈಷ್ಣವ. ಅವನಿಗೆ ಯಾವುದೇ ಸಂಸ್ಕಾರ, ಬ್ರಾಹ್ಮಣತ್ವ ಬೇಕಾಗಿಲ್ಲ, ಥ್ರೆಡ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅವನಿಗೆ ಯಾವುದೇ ಸಂಸ್ಕಾರ ಬೇಕಾಗಿಲ್ಲ. ಜಪ ಭಗವಂತ ನಾಮ ಸಂಕೀರ್ತನ ಮಾಡ್ತಾ ಇದ್ದಾನ, ಮುಗುದಾಯ್ತು. ಎಷ್ಟು ಮಟ್ಟಿಗೆ ಹೇಳ್ತಾರೆ ನೋಡಿ, ಮುಂದೆ ಹೇಳ್ತಾರೆ ಇಲ್ಲೇನು. ಶ್ರೀ ಸುಖ ಮುನಿಗಳು ಹುಟ್ಟಿನಿಂದಲೇ ವೈಷ್ಣವರು. ಸುಖದೇವ ಗೋಸ್ವಾಮಿನೋ ಹುಡ್ತಾನೆ ವೈಷ್ಣವ. ಆದ್ದರಿಂದ ಅವರು ವರ್ಣಾಶ್ರಮ ವ್ಯವಸ್ಥೆಯ ಪ್ರಕ್ರಿಯೆಗಳಿಗೆಲ್ಲ ಒಳಪಡಬೇಕಾಗಿರಲಿಲ್ಲ. ಸೊ ಏನ್ ನಾವು ವರ್ಣಾಶ್ರಮದಲ್ಲಿ ಪ್ರಕ್ರಿಯೆ ಮಾಡ್ತಾ ಇದೀವೋ ಅದಕ್ಕೆ ಒಳಪಡಬೇಕಾಗಿರಲಿಲ್ಲ, ಯಾಕೆಂದ್ರೆ ಹುಡ್ತಾನೆ ಅವರು ವೈಷ್ಣವರಾಗಿದ್ರು. ಸನ್ಯಾಸವಿಲ್ಲದವನನ್ನು ಶುದ್ಧ ಭಕ್ತವನನ್ನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಅಂಡರ್ಲೈನ್ ಮಾಡಿದ. ಸಂಸ್ಕಾರವಿಲ್ಲದವನನ್ನು ಶುದ್ಧ ಭಗವದ್ಭಕ್ತನನ್ನಾಗಿ, ಸಂಸ್ಕಾರ ಇರಲ್ಲ ನಮ್ಗೆ, ಆಯ್ತಾ, ನಮ್ಗೆ ಯಾವುದೇ ಸಂಸ್ಕಾರ ಇಲ್ಲ. ವರ್ಣಾಶ್ರಮ ಏನ್ ಮಾಡ್ತಾ ಇದೆ, ನಮ್ಮನ್ನ ಆ ಸಂಸ್ಕಾರನ ಕೊಡಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾ ಇದೆ, ಈ ಸಂಸ್ಕಾರನ ಹೇಳ್ತಾ ಇದು ವರ್ಣಾಶ್ರಮ ಧರ್ಮ ಏನ್ ಮಾಡ್ತಾ ಇದೆ, ಸಂಸ್ಕಾರ ಕೊಡಕ್ಕೋಸ್ಕರ ನಮ್ಗೆ ಈ ಪದ್ಧತಿಗಳನ್ನ ಇಟ್ಟಿದೆ. ಅಂದ್ರೆ ಅರ್ಥ, ಸಂಸ್ಕಾರವಿಲ್ಲದವನನ್ನು ಶುದ್ಧ ಭಗವದ್ಭಕ್ತನಾಗಿ ವೈಷ್ಣವನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ವರ್ಣಾಶ್ರಮದ ಪರಮ ಗುರಿ ಏನು? ಯಾವ ಬೇರೆ ವ್ಯಕ್ತಿನ ವೈಷ್ಣವನ್ನಾಗಿ ಮಾಡೋದು. ಆಲ್ರೆಡಿ ಹುಡ್ತಾನೆ ವೈಷ್ಣವ ಆಗಿದ್ರೆ ಇದು ವರ್ಣಾಶ್ರಮ ಧರ್ಮ ಆಗ್ಬೇಕು.
ಆಲ್ರೆಡಿ ವೈಷ್ಣವ ಧರ್ಮನ ಪಾಲನೆ ಮಾಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಹುಟ್ತಾನೆ, ಈ ವರ್ಣಾಶ್ರಮ ಧರ್ಮ ಯಾಕ್ಬೇಕು? ವರ್ಣಾಶ್ರಮ ಧರ್ಮ ಯಾಕಿರೋದು? ಅವನ ವೈಷ್ಣವನ್ನ ಮಾಡಕ್ಕೆ, ಬೇರೆಯವನ್ನ ದ್ವಿಜ ಬಂಧುನ ಸಂಸ್ಕಾರ ಇಲ್ದವನ್ನ. ಆದ್ರೆ ಆಲ್ರೆಡಿ ನೀವು ಹುಡ್ತಾನೆ ನೀನು ಸಂಸ್ಕಾರವಂತ ಇದು ವೈಷ್ಣವತ್ವ ಆಗಿದ್ದೆ ಅಂತಂದ್ರೆ ನಿನಗೆ ವರ್ಣಾಶ್ರಮ ಪದ್ಧತಿಲಿ ಯಾವುದೇ ಸಂಸ್ಕಾರ ಬೇಕಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಶ್ರೇಷ್ಠ ವೈಷ್ಣವರು ಅಥವಾ ಉತ್ತಮ ಅಧಿಕಾರಿಯು ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ಹೇಳಿದ್ದಾಗಿದೆ. ಅಲ್ಲಿ ಅವನ ಜಾತಿಯನ್ನಾಗಲಿ ಪೂರ್ವ ಕರ್ಮನ್ನಾಗಲಿ ಪರಿಗಣಿಸಲಾಗದು. ಶ್ರೀ ಚೈತನ್ಯ ಮಹಾಪ್ರಭು ಈ ತತ್ವವನ್ನು ಒಪ್ಪಿಕೊಂಡಿದ್ದರು. ಅಲ್ಲದೆ ಹರಿದಾಸ ಠಾಕೂರರು ಮುಸಲ್ಮಾನನ ಕುಟುಂಬದಲ್ಲಿ ಹುಟ್ಟಿದ್ದರು. ಅವರನ್ನು ಪವಿತ್ರ ನಾಮದ ಆಚಾರ್ಯರೆಂದು ಗುರುತಿಸಿದರು. ಇದೇ ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ ಯವನ ಇದ್ರಲ್ಲಿ ಹುಟ್ಟಿದ್ದಾರೆ. ಇವರು ಅಂದ್ರೆ ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದವ್ರನ್ನು ಕೂಡ ಕರ್ಕೊಂಡ್ಬಂದ್ಬಿಟ್ಟು ಏನ್ ಮಾಡಿದ್ರು, ವೈಷ್ಣವತ್ವ ಕೊಟ್ರು. ಅವನ ಹರಿನಾಮ ಜಪ ಮಾಡ್ತಾ ಇದಕ್ಕೆ ನಾಮಾಚಾರ್ಯ ಅಂತ ಕೊಟ್ರು. ಅವನಿಗೆ ಯಾವ ವಿಧಿ ವಿಧಾನ ಏನೂ ಆಗಿಲ್ಲ. ಅವ್ರಿಗೆ ಸಂಸ್ಕಾರ ಚೈತನ್ಯ ಮಹಾಪ್ರಭು ಮಾಡಿದ್ರ? ಇಲ್ಲ. ಮುಂಚೆ ಆಗಿತ್ತಾ? ಇಲ್ಲ. ಆ ಭಗವಂತ ನಾಮ ಜಪ ಮಾಡ್ತಾ ಇದ್ರೆ ಓಕೆ, ನಿನ್ ನಾಮಾಚಾರ್ಯ, ನಿನ್ ನಾಮಕ್ಕೇನೆ ಆಚಾರ್ಯ ಅಂತ ಅವ್ರಿಗೆ ಬಿರುದು ಕೊಟ್ರು. ನೀನ್ ನಾಮನ ಕಲ್ತ್ಕೋಬೇಕಾ, ನಿನ್ನಿಂದ ಕಲ್ತ್ಕೋಬೇಕು ಅಂತ ಎಲ್ಲರಿಗೂ ಉಪದೇಶ ಮಾಡಿದ್ರು. ಸೊ ಲೆಕ್ಕ ಮಾಡ್ಕೊಳ್ಳಿ, ಇಲ್ಲಿ ಏನ್ ಬಂತು, ಯಾವ ಸಂಸ್ಕಾರ ಬಂತು, ಏನ್ ಬಂತು? ಇಲ್ಲಿ ಏನಿಲ್ಲ ನೋಡಿ. ಅವರ ಅಂತರಾರ್ಥ ಎಷ್ಟು? ಈ ಪವಿತ್ರ ನಾಮದ ಆಚಾರ್ಯ ಎಂದು ಗುರುತಿದೆ. ಇದರ ಅಂತರಾರ್ಥ ಇಷ್ಟು: ಶ್ರೀ ಸುಖಮುನಿಗಳು ವೈಷ್ಣವರಾಗಿಯೇ ಹುಟ್ಟಿದ್ದರು. ಬ್ರಹ್ಮತ್ವ ಆಗಲೇ ಅವರಲ್ಲಿ ಅಂತರ್ಗತವಾಗಿತ್ತು. ಹಾಗಾಗಿ ಅವರು ಯಾವುದೇ ಸಂಸ್ಕಾರವನ್ನು ಪಡೆಯಬೇಕಾದಿದ್ದಿರಲಿಲ್ಲ. ಸೊ ಅವ್ರು ಹುಟ್ಟಕ್ ಮುಂಚೆನೆ ಅವರಲ್ಲಿ ಬ್ರಹ್ಮತ್ವ ಇತ್ತು. ಅವರು ವೈಷ್ಣವರಾಗೇ ಹುಟ್ಟಿದ್ರು. ಅದಕ್ಕೋಸ್ಕರ ಯಾವುದೇ ಸಂಸ್ಕಾರ ವಿಧಿ ವಿಧಾನ ಬೇಕಾಗಿರ್ಲಿಲ್ಲ. ನೋಡಿ ಇಲ್ಲಿ ಹೇಳ್ತಾರೆ, ಮುಂದೆ ಇಲ್ಲಿ ಬರುತ್ತೆ ಇದು ಈ ಮುಗಲೆ. ಕಿರಾಟ, ಊಣ, ಆಂಧ್ರ, ಪುಲಿಂದ, ಪುಲ್ಕಸ, ಅಬೀರ, ಶುಂಭ, ಯವನ, ಕಾಸ ಅಥವಾ ಅದಕ್ಕಿಂತ ಕೀಳು ಜಾತಿಯವನು ಯಾರಾದರಾಗಲಿ ವೈಷ್ಣವರ ಕೃಪೆ ಮಾತ್ರದಿಂದ ಅತ್ಯುನ್ನತ ದಿವ್ಯ ಸ್ಥಾನವನ್ನು ಪಡೆಯಬಹುದಾಗಿದೆ. ಸೊ ಇಲ್ಲಿ ಇನ್ನ ಅದ್ಭುತವಾಗಿ ಹೇಳ್ತಾರೆ. ಇವೆಲ್ಲ ಏನ್ ಗೊತ್ತಾ? ಕಿರಾಟ, ಊಣಿಂದ್ರ ಇವೆಲ್ಲ ತುಂಬಾ ಲೋ ಕ್ಯಾಸ್ಟ್ ಫ್ಯಾಮಿಲಿಗಳು. ಈ ನಾವೇನ್ ಹೇಳ್ತಾ ಇದೀವಿ, ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಕ್ಕಿನ್ನ ಕೆಳಗಡೆಯವನು ಯವನಿಗಿಂತ ಕೆಳಗೆಯವನು ಮ್ಲೇಚ್ಛಗಿನ್ನ ಕೆಳಗೆಯಾಗಿರೋರು ಇವರು. ಕಿರಾತ, ಊಣಿಂದ್ರ, ಆಂಧ್ರ, ಪುಲಿಂದ ಇವರೆಲ್ಲರೂ ಕೂಡ ಈ ಬುಡಕಟ್ಟು ಜನ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ತುಂಬಾ ಲೋ ಕ್ಲಾಸ್, ಯಾವುದೇ ಕಲ್ಚರ್ ಇಲ್ಲ, ಯಾವುದೇ ಏನಿಲ್ಲ, ಆ ತರ ಜನಾಂಗ ಇವರೆಲ್ಲರೂ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋರು. ಇವರು ಕೂಡ ವೈಷ್ಣವರ ಕೃಪೆಯಿಂದ, ಅಕಸ್ಮಾತ್ ಭಗವಂತನ ನಾಮನ ವೈಷ್ಣವರ ಕೃಪೆಯಿಂದ ಏನಾರು ಭಗವಂತನ ನಾಮನ ಜಪ ಮಾಡಕ್ ಶುರು ಮಾಡಿದ್ರೆ ಇವರು ಕೂಡ ದಿವ್ಯ ಸ್ಥಾನನ ಪಡಿಬೋದಾಗಿದೆ, ಭಗವಂತನ ಪರಮ ಪದ ಪಡಿಬೋದಾಗಿದೆ. ಲೆಕ್ಕ ಮಾಡ್ಕೊಳ್ಳಿ, ಭಗವಂತಂದು ಎಷ್ಟು ಮಟ್ಟಿಗೆ ಕರುಣೆ, ಭಗವಂತನ ನಾಮಕ್ಕೆ ಎಷ್ಟೊಂದು ಪವರ್ ಇರ್ಬೋದು ಅಂತ. ಇವರೇ ಆದ್ಮೇಲೆ ನಾವು ನಾರ್ಮಲ್ ಆಗಿ ಸ್ವಲ್ಪ ಸಿನ್ಸಿಯರ್ ಆಗಿ ಜಪ ಮಾಡಿದ್ರೆ ನಾವು ಹೋಗಲ್ವಾ? ಗ್ಯಾರಂಟಿ ಹೋಯ್ತೀವಿ. ಬಟ್ ನಂಬಿಕೆ ಬೇಕಷ್ಟೇ ಇದರಲ್ಲಿ. ಗುರು. ಆದ್ದರಿಂದ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ತೊಡಗುವ ಮೊದಲು ಅವರು ಶ್ರೀ ಸುಖಮುನಿಗಳಿಗೆ ಗೌರವಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾರೆ. ಸೊ ಇಲ್ಲಿ ಯಾಕೆ ಪ್ರಣಾಮ ಸಲ್ಲಿಸ್ತಾರೆ? ಅವ್ರದ್ದು ಗುರುಗಳಾಗಿದ್ರೆ ಸುಖದೇವ ಗೋಸ್ವಾಮಿ. ಸೊ ಅದರಿಂದ ಅವರು ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗೆ ಉತ್ತರ ಹೇಳಕ್ ಮುಂಚೆ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪೂರ್ವಭಾವಿಯಾಗಿ ಅವ್ರಿಗೆ ನಮಸ್ಕಾರ, ಸುಖದೇವ ಗೋಸ್ವಾಮಿಗೆ ನಮಸ್ಕಾರ ಮಾಡ್ತಾರೆ. ಸೊ ಇದು ನಮ್ಮ ಈ ಸಂಸ್ಕಾರ ವಿಧಿ ವಿಧಾನ. ಸೊ ಸಂಸ್ಕಾರ ವಿಧಿ ವಿಧಾನ ಎಷ್ಟು ಮಟ್ಟಿಗೆ ಬೇಕು, ಯಾವಾಗ ಬೇಕು, ಅಕಸ್ಮಾತ್ ಯಾವಾಗ ಅದು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ನೋಡಿ, ಈ ಕಲಿಯುಗದಲ್ಲಿ ಈ ಸಂಸ್ಕಾರಗಳೆಲ್ಲ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಫಸ್ಟ್ ಆಫ್ ಆಲ್ ಯಾವುದು ಈ ಗರ್ಭಧಾರಣ ಸಂಸ್ಕಾರನೇ ಆಗಿಲ್ಲ, ಲೇಚ್ಛ ಯವನಲ್ಲಿ ಹುಟ್ಟಿರೋದು, ಅದಾದ್ಮೇಲೆ ಯಾವ ಸಂಸ್ಕಾರದ ಮಾತೇ ಇಲ್ಲ. ಇಂಥವ್ರೂ ಕೂಡ ನಾವೂ ಕೂಡ ಇವಾಗ ಒಬ್ಬ ವ್ಯಕ್ತಿ ಯಾವ ತರ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಅಂದ್ರೆ ಭಗವಂತನ ಭಕ್ತಿಲಿ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಏನು? ಯಾವ್ದೋ ಭಕ್ತೃ ಕೃಪೆ, ಹರಿನಾಮದ ಕೃಪೆ ಅಷ್ಟೇ, ಎರಡೇ ಕಾರಣ.
ನಾವು ಏನು ಇವ್ರಿಗೇನೇನು ಎಷ್ಟೇನ ಕ್ಯಾಸ್ಟ್ ಅಲ್ಲಿ ಇವ್ರ ಗುಣನೇ ನಮ್ಗಿರೋದ್ರಿಂದ ಇವ್ರ ಕ್ಯಾಸ್ಟ್ ಅಲ್ಲಿ ಬರ್ದು ಯಾವ್ದೋ ಒಂದು ಕ್ಯಾಸ್ಟ್ ಅಲ್ಲಿ ಅಂತ ಇಟ್ಕೊಳ್ಳಿ. ಸೊ ಇವರು ನಮ್ಮಂದವರು ಕೂಡ ಈ ತರ ಆಗ್ಬೋದು ಅಂತಂದ್ರೆ, ಸೊ ನಾರ್ಮಲ್ ಆಗಿ ಏನೋ ಇದು ವೈಷ್ಣವರ ಕೃಪೆ ಮತ್ತೆ ಹರಿನಾಮದ ಕೃಪೆ ತುಂಬಾ ಅದ್ಭುತವಾಗಿರೋಂಥದ್ದು. ಸೊ ಅದನ್ನೇ ಹೇಳಕ್ಕೋಸ್ಕರ ನೋಡಿ, ಪ್ರಭುಪಾದ ನೀವ್ ಏನೇ ಹೇಳಿದ್ರು ಕೂಡ ಲಾಸ್ಟ್ಗೆ ಬಂದು ಇಲ್ಲಿಗೆ ನಿಂತ್ಕತ್ತ. ಇದು ಪ್ರಭುಪಾದ್ ಬರ್ದಿರಂತ ಭಾವಾರ್ಥದ ಮಹಿಮೆ. ಸೊ ಅದಕ್ಕೆ ಇವತ್ತು ಲಕ್ಷಾಂತರ ಜನ ಭಗವಂತ ನಾಮ ಜಪ ಮಾಡ್ತಾ ಇದ್ರೆ ಹರಿಭಕ್ತರಾಗ್ತಾ ಇದ್ದಾರೆ. ಬೇರೆದೆಲ್ಲ ನೋಡಿ, ಅಕಸ್ಮಾತ್ ಈ ದಿನ ಬಿಟ್ಟು ಶ್ರೀಮದ್ ಭಾಗವತಂಗೆ ಎಷ್ಟೆಷ್ಟು ಜನ ಪರ್ಪಟ್ ಬರ್ದಿದ್ದಾರೆ. ತುಂಬಾ ಜನ ನಮ್ಮ ವೈಷ್ಣವ ಪರಂಪರೆ ಬಿಟ್ಟು ಬೇರೆ ಪರಂಪರೆಯಲ್ಲಿ ಹೇಳ್ತಾ ಇರೋದು ನಾನು. ಅವ್ರದ್ದು ತೆಗೆದು ಓದಿ, ಇದಕ್ಕೆ ಏನ್ ಅರ್ಥ ಅಂತ ಹೇಳಿ ಓದ್ಬಿಟ್ರೆ ನಾವು ಇದು ಹೆಂಗಪ್ಪ ಇದು ನಮ್ಗಿದ್ ಗೊತ್ತಿರೋದಕ್ಕೆ ಓದಕ್ಕೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ. ಬೇರೆಯವರು ಜ್ಞಾನಕಾಂಡನೋ ಇನ್ನೊಂದು ಯಾವ್ದೋ ಬೇರೆ ತರದ್ದು ಅದಕ್ಕೆ ಅರ್ಥ ಹುಡುಕಿ ಅದನ್ನ ಏನ್ ಮಾಡಿ ಭಕ್ತಿದು ಭಾವಾರ್ಥ ಅಲ್ದಿರ ಬೇರೆ ಏನೇನೋ ಬರ್ದ್ಬಿಡ್ತಾರೆ. ಪ್ರಭುಪಾದ್ ಬರ್ದಿರೋದು ಭಕ್ತಿ ಭಾವಾರ್ಥ. ಒಬ್ಬ ವ್ಯಕ್ತಿಗೆ ಇದನ್ನ ಓದಿದ್ರೆ ಭಕ್ತಿ ಬರ್ಬೇಕು, ಅದ್ರದ್ದು ಭಾವಾರ್ಥ. ಅದನ್ನ ಏನೇ ಇರ್ಲಿ ಅದು ಕೊನೆಗೆ ತಂದೆ ಇಲ್ಲಿಗೆ ನಿಲ್ಲಿಸ್ತಾರೆ. ಸೊ ಆತರ ಈ ಸಂಸ್ಕಾರ ನೋಡಿ, ಈ ಸಂಸ್ಕಾರ ಯಾವ ತರ ಇತ್ತು ಅದನ್ನ ಏನೇನ್ ಮಾಡ್ಬೇಕು ಅದನ್ನ ಬರ್ದಿಲ್ಲ. ಈಗ ಎಲ್ಲಿ ನೋಡಿ ಸಂಸ್ಕಾರ ಇದೆ ಕರೆಕ್ಟು, ಆದ್ರೆ ಒಬ್ಬ ವ್ಯಕ್ತಿಗೆ ವೈಷ್ಣವ ಆದವನಿಗೆ, ಭಗವಂತನ ಭಕ್ತ ಆದವನಿಗೆ, ವೈಷ್ಣವರದ್ದು ಕೃಪೆ ಪಡೆದವನಿಗೆ ಯಾವ ಸಂಸ್ಕಾರನೂ ಬೇಕಾಗಿಲ್ಲ, ಮುಗ್ದೋಯ್ತು. ಸುಖದೇವ ಗೋಸ್ವಾಮಿ ಯಾಕಾದ್ರೆ ಹೋದ್ರು, ಅವ್ರು ಹುಡ್ತಾನೆ ವೈಷ್ಣವರಾಗಿದ್ರು, ವೈಷ್ಣವತ್ವ ಇತ್ತು, ಅವ್ರಿಗೆ ಯಾವ ಸಂಸ್ಕಾರನೂ ಬೇಕಿರಲ್ಲ, ಸೀದಾ ಹೋದ್ರು. ಹಂಗ ವೈಷ್ಣವ ಈ ಸಂಸ್ಕಾರ ಆಗದೆ ಇರೋನ ಹತ್ರ ಶ್ರೀಮದ್ ಭಾಗವತಂ ಕೇಳೋದು ಹೆಂಗೆ ಅಂತ ಬಂದ್ಬಿಡುತ್ತೆ ಪ್ರಶ್ನೆ. ಅಕಸ್ಮಾತ್ ಈ ವೈಷ್ಣವ ಆಗದೆ ಇರೋಂತ ಯಾಕೆ ಸುಖದೇವ ಗೋಸ್ವಾಮಿಗೆ ಇಷ್ಟೊಂದು ಮಹತ್ವ ಇದೆ? ಸುಖದೇವ ಗೋಸ್ವಾಮಿ ಯಾವುದೇ ಒಂದು ನೀವು ಏನು ಕೇಳ್ಕೊಳ್ದಿರ ಅವ್ರಿಗೂ ಇದೆಲ್ಲ ಸಂಸ್ಕಾರ ಇಲ್ದಿರ ಹೆಂಗೆ ಶ್ರೀಮದ್ ಭಾಗವತಂ ಹೇಳಕ್ಕಾಗತ್ತೆ ಅವರು? ಅಲ್ವಾ? ಯಾಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ? ಇವರು ಸುಖದೇವ ಗೋಸ್ವಾಮಿ ಉಡ್ತಾನೆ ಮುಕ್ತಾತ್ಮರಾಗಿದ್ರು, ಉಡ್ತಾನೆ ವೈಷ್ಣವರಾಗಿದ್ರು, ವೈಷ್ಣವತ್ವ ಅವ್ರಿಗಿತ್ತು, ಅದಕ್ಕೆ ಯಾವ ಸಂಸ್ಕಾರ ಅಗತ್ಯ ಇಲ್ಲ. ಇಲ್ಲೇ ಉದಾಹರಣೆ ಸಿಕ್ಬಿಡುತ್ತೆ ನೋಡಿ. ಒಬ್ಬ ವ್ಯಕ್ತಿಗೆ ಈ ಕಿರಾಟ ಊಣಿಂದ ಇವೆಲ್ಲ ಹೇಳ್ತಾ ಇದಾರಲ್ಲ, ಈ ವ್ಯಕ್ತಿಗಳು ಕೂಡ ಉದ್ಧಾರ ಆಗ್ಬೋದು. ಸುಖದೇವ ಗೋಸ್ವಾಮಿನ ಇದೇ ಜಾತಿಗೆ ಹುಡ್ತವ್ರು, ಅಕಸ್ಮಾತ್ ಬ್ರಾಹ್ಮಣ ಹೊಟ್ಟೆಲಿ ಹುಟ್ಟಿದ್ರು ಕೂಡ ಸಂಸ್ಕಾರ ಆಗಿಲ್ಲ ಅಂತಂದ್ರೆ ಅವನು ದ್ವಿಜ ಬಂದು ನಾವು ನೋಡ್ತಾ ಇದೀವಿ. ಇಲ್ಲಿ ಆಕ್ಚುಲಿ ಒಬ್ಬ ವ್ಯಕ್ತಿ ಗುರುವಿಂದ ಇದು ತಗೋಬೇಕಾದ್ರೆ ಅವನು ದ್ವಿಜ ಆಗ್ಬೇಕು. ಇನ್ನೊಂದ್ಸರಿ ಗುರುವಿಂದ ಮಂತ್ರ ದೀಕ್ಷೆ ತಗೊಂಡ್ಮೇಲೆ ಅವನು ದ್ವಿಜ ಆಗೋದು, ಎರಡನೇ ಹುಟ್ಟು ಆಗೋದು. ಅವನಿಗೆ ಎರಡನೇ ಹುಟ್ಟು ಇಲ್ದಿರ ಅವನು ಬ್ರಾಹ್ಮಣನೇ ಆಗೋದಿಲ್ಲ. ಬ್ರಾಹ್ಮಣ ಆಗಿಲ್ಲ ಅಂತಂದ್ರೆ ವೈಷ್ಣವತ್ವ ಇಲ್ಲಿ ಬರಕ್ ಸಾಧ್ಯ? ಅಂತ ಅವನು ಶ್ರೀಮದ್ ಭಾಗವತಂ ಹೇಳಕ್ ಸಾಧ್ಯ ಹೆಂಗಾಗುತ್ತೆ? ಸೊ ಇಲ್ಲಿ ಶ್ರೀಮದ್ ಭಾಗವತಂ ಇವ್ರು ಹೇಳ್ತಾ ಇದ್ರೆ ಯಾವುದೇ ಸಂಸ್ಕಾರ ವಿಧಿ ವಿಧಾನ ಯಾವುದೂ ಆಗಿಲ್ಲ ಅದುವರೆಗೂ ಏನು ಹೇಳಕ್ಕೆ ಬರಕ್ ಮುಂಚೆ ಜಸ್ಟ್ ಭಾಗವತಂ ಅವ್ರಿಗೆ ಇದಾಯ್ತು, ಅವ್ರು ವ್ಯಾಸ ಮಹರ್ಷಿ ಅವ್ರಿಗೆ ಭಾಗವತಂ ಹೇಳಿದ್ರು ಅಷ್ಟೇ. ಸಂಸ್ಕಾರ ಏನ್ ಮಾಡ್ಲಿಲ್ಲ ಆ ಟೈಮಲ್ಲಿ ಅವರು. ಯಾಕೆಂದ್ರೆ ಹುಡ್ತಾನೆ ಅವರು ವೈಷ್ಣವರಾಗಿದ್ರು, ಗರ್ಭದಲ್ಲಿ ಅವ್ರಿಗೆ ಎಲ್ಲ ಜ್ಞಾತ ಆಗಿತ್ತು ಅಂತ. ಒಬ್ಬ ವ್ಯಕ್ತಿ ಭಗವಂತನ ನಾಮ ಮತ್ತೆ ವೈಷ್ಣವರ ಕೃಪೆ ಪಡೆದ್ರೆ ಅವ್ನು ಏನ್ ಬೇಕಾರೆ ಆಗ್ಬೋದು ಅನ್ನೋದಕ್ಕೆ ಈ ಶ್ಲೋಕನೇ. ಓಕೆ, ಇಲ್ಲಿ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ಸೊ ಏನಾರ ಇದ್ರೆ ಹೇಳ್ಬೋದು, ಕೇಳ್ಬೋದು. ಯಾರ್ದಾರ ಪ್ರಶ್ನೆ ಇದೆ ಕೇಳ್ಬೋದು.